गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹೋದ ಸಲ 9ನೇ ಅಧ್ಯಾಯದ ಕೊನೆ ಭಾಗಕ್ಕೆ ಬಂದಿದ್ವಿ. ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಭಗವದ್ಗೀತೆ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಸಣ್ಣ ಸಣ್ಣ ಭಗವದ್ಗೀತೆ ಶ್ಲೋಕದ ಕೆಲವು ಅರ್ಧಚರಣವನ್ನು ಹೇಳ್ತಾ ಇದ್ರು. ಕೆಲವನ್ನ ಯಾವಾಗಲೂ ಹೇಳ್ತಾ ಇದ್ರು. ಅದು ಬಹಳ ಮುಖ್ಯವಾದದ್ದು. ಎಲ್ಲ ಶ್ಲೋಕಗಳು ಮುಖ್ಯವೇ, ಅದ್ರಲ್ಲಿ ಕೆಲವು ಒಂದೊಂದು ಅಧ್ಯಾಯದಲ್ಲಿ ಬಹಳ ಮುಖ್ಯ ಅಂದರೆ ಅರ್ಥ ಗರ್ಭಿತವಾಗಿರ್ತಕ್ಕಂತಹ, ಸಾರ ಹೊಂದಿರತಕ್ಕಂತಹ ಲ್ಯಾಂಡ್ಮಾರ್ಕ್ ಶ್ಲೋಕಾಸ್ ಅಂತ ಗುರುಗಳು ಯಾವಾಗ ಹೇಳ್ತಾ ಇದ್ದೀವಿ. ಹಾಗೆ 9ನೇ ಶ್ಲೋಕ ಕೊನೆಗೆ ಬರ್ತಾ ಇದ್ದೇವೆ, 9ನೇ ಅಧ್ಯಾಯ ಕೊನೆಗೆ ಬರ್ತಾ ಇದ್ದೇವೆ. ಈಗಾಗಲೇ ಅದರೊಳಗೆ ಒಂದೆರಡು ಬಂದು ಹೋಗಿದೆ ಆ ಥರ ಶ್ಲೋಕಗಳು. ಹಿಂದೆ ಹೇಳಿದ ಹಾಗೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹುತಮಶ್ನಾಮಿ ಪ್ರಯತಾತ್ಮನಃ. ಅದೊಂದು ಬಹಳ ಮುಖ್ಯವಾದ ಲ್ಯಾಂಡ್ಮಾರ್ಕ್ ಶ್ಲೋಕ. ಹೋದ ಸಲ ನಿಂತಿರೋದು 27ನೇ ಶ್ಲೋಕಕ್ಕೆ, 9ನೇ ಅಧ್ಯಾಯ ರಾಜಗುಹ್ಯ ರಾಜವಿದ್ಯಾಯೋಗ. 27ನೇ ಶ್ಲೋಕ ಹೋದ ಸಲ ಆಗಿತ್ತು, ಅದರ ಮಹಾಪುರುಷರ ವ್ಯಾಖ್ಯಾನ. ಅದು ಅಷ್ಟೇ, ನಮ್ಮ ಗುರುಗಳು ಹೇಳೋ ಪ್ರಕಾರ ಲ್ಯಾಂಡ್ಮಾರ್ಕ್ ಶ್ಲೋಕಗಳು ಬಹಳ ಮುಖ್ಯವಾಗಿ ಆಯಾ ಕೆಲವು ಸಂದರ್ಭದಲ್ಲಿ ಇಂಥ ಶ್ಲೋಕಗಳನ್ನ ಗುರುಗಳು ಸ್ವತಃ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ. ಈ 27ನೇ ಶ್ಲೋಕ ಏನು ಹೋದ ಸಲ ನಿಂತಿದೆ, ಅದು ಒಂದು ಬಹಳ ಮುಖ್ಯವಾದ ಶ್ಲೋಕ. ಈ ಶ್ಲೋಕದ ಮುಖ್ಯ ಅರ್ಥ ಹೋದ ಸಲ ಹೇಳಿದಾಗ, ನಿಜವಾದ ಅರ್ಥದಲ್ಲಿ ಗುರುಗಳು ಹೇಳುವ ಹಾಗೆ ನಿಷ್ಕಾಮ ಕರ್ಮಯೋಗವನ್ನು ಸೂಚನೆ ಮಾಡತಕ್ಕಂಥದ್ದು. ಕರ್ಮಯೋಗ ಜೊತೆಗೆ ಭಕ್ತಿ ಯೋಗ ಎರಡನ್ನೂ ಇರತಕ್ಕಂಥ, ಎರಡೂ ಒಳಾರ್ಥಗಳು ಇರತಕ್ಕಂಥ ಶ್ಲೋಕ ಇದು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಭಕ್ತಿ ಎಲ್ಲಿ ಬರುತ್ತೆ ಅಂದ್ರೆ ಶರಣಾಗತಿ ಇದ್ದಲ್ಲಿ ಅಂತ ಗುರುಗಳು ಯಾವಾಗಲೂ ಹೇಳೋದು. ಯಾವಾಗಲೂ ಈ ಮಾತನ್ನು ಹೇಳ್ತಾ ಇದ್ರು. ಬರೀ ನಾನು ಶರಣಾಗಿದ್ದೇನೆ ಅಂತ ಹೇಳಿದ್ರೆ ಅಲ್ಲಪ್ಪ. ನಿಜವಾದ ಶರಣಾಗತಿ ಅಂದ್ರೆ ಏನು ಅಂದ್ರೆ, ಭಗವಂತ ನಿಮ್ಮ ಹೃದಯದಲ್ಲೇ ಇದ್ದಾನಲ್ಲ, ಆತ ಅದನ್ನು ಸ್ವತಃ ನೋಡ್ತಾನೆ, ನೀವು ನಿಜವಾಗೂ ಆಗಿದ್ದೀರಾ ಇಲ್ವಾ. ಆ ಶರಣಾಗತಿಯ ಮೂಲ ಅರ್ಥವನ್ನೇ ಭಗವಂತ ಈ 27ನೇ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನು ಆಚಾರ್ಯರು ತಮ್ಮ ಭಗವದ್ಗೀತಾ ಭಾಷ್ಯದ ಉಪೋದ್ಘಾತದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾವುದು? ನಿಜವಾದ ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ಕೇವಲ ಈಶ್ವರ ಪ್ರೀತ್ಯರ್ಥಂ, ನಾನು ಅನ್ನೋ ಭಾವವನ್ನು ಬಿಟ್ಟು ಆಗ್ತಾ ಇರೋದೆಲ್ಲ ಭಗವಂತನ ಕೃಪೆಯಿಂದ, ನಾವು ಮಾಡೋದೆಲ್ಲ ಭಗವಂತನಿಗೋಸ್ಕರ. ನಿಜವಾದ ಅರ್ಥದಲ್ಲಿ ಕೃಷ್ಣಾರ್ಪಣ ಮಸ್ತು ಅನ್ನೋ ಭಾವ ಬಂದ್ರೆ ಮಾತ್ರ ಶರಣಾಗತಿ. ಎಲ್ಲಿವರೆಗೆ ನಮ್ಮಲ್ಲಿ ಆ ಸೂಕ್ಷ್ಮದಲ್ಲಿ ನಾನು ಅನ್ನೋ ಭಾವ ಇರುತ್ತೆ, ಅಂದ್ರೆ ಶರೀರ ಭಾವ, ಇದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಇದ್ದಾಗ ಶರಣಾಗತಿ ಬರೋಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಶರಣಾಗತಿ ಅಂದ್ರೆ ಏನು ಅಂತಂದ್ರೆ ನಿಜವಾದ ಅರ್ಥದಲ್ಲಿ ಆಗಬೇಕು. ಅದನ್ನ ಈ ಶ್ಲೋಕದಲ್ಲೇ ಭಗವಂತ ಹೇಳಿಬಿಟ್ಟಿದ್ದಾನೆ. ಓದ್ಸಲ ಆಗಿತ್ತು. ಯಾವುದು? ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಸಿ ಕೌಂತೇಯ ತತ್ ಪುರುಷ್ವ ಮದರ್ಪಣಂ. ಇದು ಏನ್ ತೋರಿಸುತ್ತೆ? ಓದ್ಸಲ ಹೇಳಿದ ಹಾಗೆ ಎಲ್ಲವನ್ನೂ ನೀನ್ ಏನ್ ಮಾಡ್ತಾ ಇದ್ದೀಯೋ ಅದು ಎಲ್ಲವನ್ನೂ ನನಗೆ ಅರ್ಪಣೆ ಮಾಡಪ್ಪ ಅಂತ ಭಗವಂತನೇ ಹೇಳ್ತಾ ಇರೋದು. ಇದು ಅವ್ರಿವ್ರು ಹೇಳಿದ ಮಾತಲ್ಲ, ಸ್ವತಃ ಭಗವಂತನೇ ಕಲಿಯುಗದಲ್ಲಿ ನಮ್ಮಂಥವರಿಗೆ, ಅಜ್ಞಾನಿಗಳಿಗೆ ಅರ್ಥ ಆಗಲಿ ಅಂತ, ನೀನು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಫಲಾಫಲಗಳನ್ನ ನನಗೆ ಬಿಡು ಅನ್ನೋದನ್ನ ಈ ರೀತಿ ಹೇಳ್ತಾ ಇದ್ದೆ. ಎಲ್ಲವನ್ನೂ ನನಗೆ ಇಟ್ಬಿಡಪ್ಪ, ಅರ್ಪಣೆ ಮಾಡು, ಒಳ್ಳೇದು ಕೆಟ್ಟದ್ದು, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ. ರಾಮಕೃಷ್ಣ ಪರಮಹಂಸರು ಇದನ್ನೇ ಬಹಳ ಅವರ ಅರ್ಥಗರ್ಭಿತವಾದ ಸರಳ ನುಡಿಗಳು ಸಾಮಾನ್ಯ ಜನರಿಗೆ ಮುಟ್ಟಬೇಕು. ಈಗ ಭಗವದ್ಗೀತೆ ಶ್ಲೋಕ ಎಷ್ಟೋ ಜನಕ್ಕೆ ತಲೆಗೆ ಹೋಗಲ್ಲ, ಸಂಸ್ಕೃತ ಬರಲ್ಲ ಅನ್ನೋ ಒಂದು ನೆಪ ಇದೆ. ಅಯ್ಯೋ ಅದು ಯಾರಪ್ಪ 700 ಶ್ಲೋಕ ಓದ್ತಾರೆ ಅನ್ನೋ ನೆಪ ಇದೆ. ಈಗ ಮನಸ್ಸಿನ ಕಳ್ಳಾಟಗಳು. ಪರಮಹಂಸರು ಏನ್ ಹೇಳ್ತಾ ಇದ್ರು ನೋಡಪ್ಪ, ನಾವು ಭಗವಂತನನ್ನ ಹೇಗೆ ಬೇಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಒಂದು ಉತ್ತರ ಕೊಟ್ಟರು. ನಾವು ಏನ್ ಕೇಳ್ಬೇಕು ಭಗವಂತನನ್ನ ಅನ್ಕೋಕೆ? ನೋಡಪ್ಪ, ನಾನು ಮಾಡೋ ಕೆಲಸಗಳು ಅದು ಪುಣ್ಯದ ಕೆಲಸ ಆಗಿದ್ರೆ ಆ ಪುಣ್ಯ ಎಲ್ಲ ನೀನೇ ಇಟ್ಕೋ. ನಾನು ಮಾಡೋ ಕೆಲಸಗಳು ಏನಾದ್ರೂ ಪಾಪ ಇದ್ರೆ, ಪಾಪ ಪ್ರಜ್ಞೆ ಇದೆ, ಆ ಪಾಪವು ನಿನಗೆ ಸೇರ್ಲಿ.
ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ, ಎರಡೂ ನಿನಗೆ ಸೇರ್ಲಿ ಅನ್ನೋದು ನಿಜವಾದ ಅರ್ಥದಲ್ಲಿ ಭಕ್ತಿ, ಪ್ರಪತ್ತಿ, ಶರಣಾಗತಿ. ಎಷ್ಟೋ ಅರ್ಥದಲ್ಲಿ ಮಹಾತ್ಮರು ಬಹಳ ಬಹಳ ಬಿಡಿಸಿ ಹೇಳಿದ್ದಾರೆ. ಅಲ್ಲಿಗೆ ಬಂದಿತ್ತು. ಇದು ಲ್ಯಾಂಡ್ ಮಾರ್ಕ್ ಶ್ಲೋಕ. ಇನ್ನು ಕೊನೆ ಭಾಗದ 2-3 ಶ್ಲೋಕಗಳು ಏನಿದೆಯಲ್ಲ, ಅಲ್ಲಿಗೆ ರಾಜವಿದ್ಯಾ ರಾಜಗುಷ ಯೋಗ 28ನೇ ಶ್ಲೋಕ ಈಗ ನಾವು ಪ್ರಾರಂಭ ಆಗಬೇಕು ಈ ವಾರದ. ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ. ಹಿಂದೆ ಹೇಳಿದ್ದನ್ನ ನಮಗೆ ಅರ್ಥ ಆಗಲಿ ಅಂತ ಮತ್ತೆ ಭಗವಂತ ಬಿಡಿಸಿ, ಸರಿಯಾಗಿ ಬಿಡಿಸಿ ಹೇಳ್ತಾ ಇರೋದು. ಯಾರಿಗೆ? ನಮ್ಮಂತ ಅಜ್ಞಾನಿಗಳಿಗೆ. ಒಂದು ಸಲ ಗುರುಗಳು ಹೇಳ್ತಾ ಇದ್ದಲ್ಲ, ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ, 2 ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಪದೇ 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 ಅದೇ ತತ್ವವನ್ನು ಹೇಳ್ತಾ ಇರಬೇಕು. ಆಗ ಸ್ವಲ್ಪ ಮಟ್ಟಿಗೆ, ಅದರಲ್ಲೂ ಮುಖ್ಯವಾಗಿ ಸಾಧಕರಿಗೆ ಬಹಳ ಮುಖ್ಯವಾದ ವಿಷಯ ಸತ್ಸಂಗ ಅನ್ನೋ ಉದ್ದೇಶವೇ ಅದು. ಗುರುಗಳು ಹೇಳ್ತಾ ಇದ್ರು, ಸತ್ಸಂಗ ಯಾಕೆ ಮುಖ್ಯ ಅಂತಂದ್ರೆ, ನೀವೇನು ಮಾಡಬೇಕಾಗಿಲ್ಲ, ಜ್ಞಾನಿಗಳ ಸಮ್ಮುಖದಲ್ಲಿ ಕೂತ್ಕೊಳ್ಳಿ ಸಾಕು. ಜ್ಞಾನಿಗಳ ಸಮ್ಮುಖದಲ್ಲಿ ಇದ್ರೆ ಸಾಕು, ಅದೇ ನಿಜವಾದ ಸತ್ಸಂಗ. ನೀವೇನು ಕೇಳಬೇಕಾಗಿಲ್ಲ, ಅವ್ರು ನಿಮಗೇನು ಮಾಡಬೇಕಾಗಿಲ್ಲ, ಅವ್ರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಅವರ ದೃಷ್ಟಿಯೊಳಗೆ ನಾವು ಬರೋದು ಮುಖ್ಯ ಅಂತ ಎಲ್ಲಾ ಮಹಾತ್ಮರು ಹೇಳಿದ್ದಾರೆ ಮಾತನ್ನ. ನಮ್ಮ ಗುರುಗಳು ಆ ಮಾತನ್ನು ಹೇಳಿದ್ದಾರೆ. ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಂ. ಭಗವಂತ ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನಲ್ಲ, ಮಾಂ ಉಪೈಶ್ಯಸೆ ಅಂತ. ನೀ ನನ್ನನ್ನು ಸೇರೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾನಲ್ಲ. ಸೇರೋದು ಒಂದ್ರ ಅರ್ಥ ಏನು? ನೀವು ಹೇಗ್ ಬೇಕಾದ್ರೂ ತಗೊಳ್ಳಿ. ಮೋಕ್ಷ ಅಂತ ಹೇಳಿ, ಆತ್ಮಜ್ಞಾನ ಅಂತ ಹೇಳಿ, ಬ್ರಹ್ಮಜ್ಞಾನ ಅಂತ ಹೇಳಿ, ಬಂಧನದಿಂದ ಬಿಡುಗಡೆ, ನಾವು ಪರಿಭಾಷೆಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅದರ ಅರ್ಥ ಬಹಳ ಸುಲಭ. ಕ್ಷವನ್ನ ನಿನಗೆ ಕೊಡ್ತೇನೆ ಅಂತ ಭಗವಂತ ಹೇಳ್ತಾ ಇರೋ ಉದ್ದೇಶ ಏನು ಅಂದ್ರೆ, ಮತ್ತೆ ನಿಮಗೆ ಈ ಹುಟ್ಟೋದು ಸಾಯೋದು ಇರೋದಿಲ್ಲ ಅನ್ನೋ ಒಂದು ಸೂಚನೆ. ಮತ್ತೆ ನಾವು ಹುಟ್ಟಬೇಕಾಗಿಲ್ಲ, ಐಕ್ಯವಾಗಿ ಬಿಡ್ತೇನೆ ಭಗವಂತನಲ್ಲಿ ದೇಹ ಬಿಟ್ಟ ನಂತರ. ನಮ್ಮ ಅದ್ವೈತ ಸ್ಥಿತಿನಲ್ಲಿ ಒಂದು ಮುಖ್ಯವಾದ ಸಾಕ್ಷಾತ್ಕಾರದ ಕುರುಹು ಆಚಾರ್ಯರು ಹೇಳಿದಾಗೆ ಜೀವನ್ಮುಕ್ತಿ. ಈ 2 ಶಬ್ದಗಳು ಬಹಳ ವಿಶಿಷ್ಟಾದ್ವೈತದಲ್ಲಿ ಮತ್ತು ದ್ವೈತ ಸಿದ್ಧಾಂತಗಳಲ್ಲಿ ಕಾಣದೇ ಇರತಕ್ಕಂಥದ್ದು. ಅದ್ವೈತ ಸಿದ್ಧಾಂತದಲ್ಲಿ ಮಾತ್ರ ಕಾಣುವಂಥದ್ದು ಯಾವುದು? ಜೀವನ್ಮುಕ್ತಿ. ಶರೀರ ಇರುವಾಗ್ಲೇನೆ ಮುಕ್ತರಾಗುವುದು ಅಂತ. ಮುಕ್ತರಾಗುವುದು ಅಂದ್ರೆ ಮೋಕ್ಷವನ್ನು ಹೊಂದುವುದು ಅಂತ. ಮೋಕ್ಷವನ್ನು ಹೊಂದುವುದು ಅಂದ್ರೆ ಏನು? ಮತ್ತೆ ಅದೇ ಪ್ರಶ್ನೆ, ಮೋಕ್ಷ ಅಂದ್ರೆ ಏನು? ನಮ್ಮ ಕಲ್ಪನೆನೇ ಬೇರೆ ಇರುತ್ತೆ, ನಾವು ತಿಳ್ಕೊಂಡಿರೋದೇ ಬೇರೆ. ನಮ್ಮ ಕಲ್ಪನೆ ಮೋಕ್ಷ ಅಂದ್ರೆ ಏನೋ ಒಂದು ದೊಡ್ಡದು. ಎಲ್ಲಾ ಮಹಾತ್ಮರು, ರಮಣ ಮಹರ್ಷಿಗಳು ಹಿಡಿದು, ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾ ವಿಲಾಸ ನೀವು ನೋಡಿದ್ರೆ ಅದರೊಳಗೂ ಇದೇ ಮಾತುಗಳು ಬರುತ್ತೆ. ಕಷ್ಟದಲ್ಲ, ಬಹಳ ಸುಲಭ ದಾರಿ. ಅದು ಹೊಂದಿದ ಮೇಲೆ ಎಷ್ಟು ಸುಲಭ ಅಂತ ಅನ್ಸುತ್ತೆ. ಅದನ್ನ ಪಡೆಯೋವರೆಗೂ ಸಾಧನೆ. ಅದು ಒಮ್ಮೆ ಪಡೆದ ಮೇಲೆ ಬಹಳ ಸುಲಭ. ನಮ್ಮ ಗುರುಗಳು ಹೇಳ್ತಾ ಇದ್ದ ಹಾಗೆ ಒಂದು ಪಾಯಿಂಟ್ ಬರುತ್ತೆ. ಈಗ ಏನ್ ನೆನಪಿಗೆ ಬರ್ತಾ ಇದೆ, ತಾನಾಗಿ ಗುರುಗಳು ನುಡಿಸ್ತಾ ಇರೋದು. ತಿರುವಣ್ಣಾಮಲೆಗೆ ಹೋಗಿದೀಯಾ ಅಂತ ಕೇಳಿದ್ರು. ಸುಮಾರು ಯಾವಾಗ 2000 ಇಸ್ವಿನಲ್ಲಿ, 17 ವರ್ಷದ ಹಿಂದೆ. ಇನ್ನೂ ಆ ಕಾಲ ಕೂಡ ಬಂದಿಲ್ಲ ಗುರುದೇವ, ನಾನು ಹೋಗೋ ಮನಸ್ಸಿಗೆ ಹೋಗಿಲ್ಲ ಅಂತ ಹೇಳಿದಾಗ, ನಡಿ ಒಂದ್ಸಲ ಹೋಗೋಣ, ತಿರುವಣ್ಣಾಮಲೆಗೆ ಹೋಗೋಣ ಅಂದ್ಬಿಟ್ರು ಗುರುಗಳು. ನಮಗ್ ಖುಷಿಯೋ ಖುಷಿ. ಮತ್ತೊಂದು ಮಾತು ಹೇಳಿದ್ರು, ದೇಹ ಬಿಟ್ಟಿರೋ ಜೀವನ ಮುಕ್ತರ ಬಗ್ಗೆ ಬಹಳ ಓದಿದೀಯಾ, ಕೇಳಿದೀಯಾ, ಬದುಕಿರೋ ಜೀವನ ಮುಕ್ತರು ನೋಡಿದ್ಯಾ, ತೋರಿಸ್ತೀನಿ ಬಾ, ಅಲ್ಲೊಬ್ರು ಇದಾರೆ ಅಂತ. ನಮಗೇನು ಗೊತ್ತಿಲ್ಲ, ಯಾರು ಗುರುಗಳೇ ಬದುಕಿರೋರು ಅಂದಾಗ ಗುರುಗಳ ಬಾಯಿಂದ ಫಸ್ಟ್ ಟೈಮ್ ಕೇಳಿದ್ದು ಶಬ್ದ ನನಗೆ ಗೊತ್ತೇ ಇಲ್ಲ. ಆಮೇಲೆ ಗೊತ್ತಾಯ್ತು, ಅವರ ಕೃಪೆಯಿಂದ ಎಲ್ಲ ಗೊತ್ತಾಯ್ತು. ಮಹಾನ್ ಜೀವನ್ ಮುಕ್ತರ ಕಣಯ್ಯ ಅಂತ ಹೇಳಿದ್ರು. ಆದ್ರೆ ಕರ್ಮಧರ್ಮ ಸಂಯೋಗದಿಂದ ಅಥವಾ ನಮಗೆ ಆ ಯೋಗ್ಯತೆಯನ್ನು ಪ್ರಾಪ್ತಿ ಆಗದೆ ಇರೋದ್ರಿಂದ ಹೋಗೋ ಪ್ರಸಂಗ ಬರಲೇ ಇಲ್ಲ. ಮುಂದೆ ಒಂದ್ಸಲ ಗುರುಗಳನ್ನ ಕೇಳಿದಾಗ ಹೋಗ್ಬೇಕು ಅನ್ಸುತ್ತು, ನೋಡೋಣ ಮುಂದೆ ಯಾವಾಗಲಾದ್ರು ಹೋಗೋಣ ಅಂತ. ಅದು ಯಾಕೆ ಹೆಂಗಂದ್ರು ನಮ್ಗೆ ಗೊತ್ತಾಗ್ಲಿಲ್ಲ. ಮೊದಲು ಹೋಗೋಣ ಅಂತ ಹೇಳಿದ್ದು ಗುರುಗಳೇ, ಬಹುಶಃ ನಮಗೆ ಕಾಲ ಕೂಡ ಬರಲಿಲ್ಲ ಅಂತ ಕಾಣುತ್ತೆ. ಆಮೇಲೆ ಬಂದು ವರ್ತಮಾನ ಏನು ಅಂದ್ರೆ, ಅವರು ಮುಂದೆ ಏಪ್ರಿಲ್ ತಿಂಗಳಲ್ಲಿ ಮಹಾಸಮಾಧಿ ತಗೊಂಡ್ರು ತಿರುವಣ್ಣಾಮಲೆಯಲ್ಲಿ. ಯಾರು? ಯೋಗಿ ರಾಮ್ ಸೂರತ್. ಸ್ವತಃ ಅವರು ಗುರುಗಳು ಹೇಳಿದಾಗ ಪಂಜಾಬ್ ಮೂಲ, ಆದ್ರೆ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕಾಶಿನಲ್ಲಿ. ರಾಮ್ ಸೂರತ್ ಕನ್ವರ್ ಅಂತ ಅವರ ಪೂರ್ವಾಶ್ರಮದ ಹೆಸರು. ಮದುವೆಯಾದಂತಹ ಗೃಹಸ್ಥರಾಗಿರ್ತಕ್ಕಂತಹ, ಚೆನ್ನಾಗಿ ನಡೆಸ್ತಾ ಇದ್ದು, ಆಮೇಲೆ ಆಧ್ಯಾತ್ಮ ಸೆಳೆದು ಬಂದು ಈ ಕಡೆ ಬಂದ್ಬಿಟ್ರು. ತಮ್ಮ ಗುರುನ ಹುಡುಕ್ತಾ ಬಂದ್ರು. ತಿರುವಣ್ಣಾಮಲೆಗೆ ಬಂದ್ರು ಅವರು. ರಮಣ ಮಹರ್ಷಿಗಳಿದ್ದಾಗ ಅವ್ರ ಜೊತೆಗಿದ್ರು, ಸುಮಾರು ವರ್ಷ ಅವ್ರ ಜೊತೆಗಿದ್ರು. ಅವ್ರ ಬೋಧನೆ ಕೇಳಿದ್ರು, ವಿಚಾರ ಮಾರ್ಗ ಎಲ್ಲವನ್ನೂ ತಿಳ್ಕೊಂಡ್ರು. ಅವ್ರಿಗೆ ಏನ್ ಅನಿಸ್ತು, ಆಮೇಲೆ ಮತ್ತೆ ಅಲ್ಲಿಂದ ಹೊರಟರು, ಹಿಮಾಲಯಕ್ಕೆ ಹೋದ್ರು. ಅಲ್ಲಿ 1 ವರ್ಷ ತಪಸ್ಸು, ಘೋರವ ತಪಸ್ಸು. ಯಾರು? ಯೋಗಿ ರಾಮ್ ಸೂರತ್ ಕುಮಾರ್. ತಪಸ್ಸು ಮಾಡ್ತಾ ಇರ್ಬೇಕಾರೆ, ನಾನು ಇಲ್ಲಿ ಯಾಕೆ ಬಂದು ಕೂತ್ಕೊಂಡಿದ್ದೀನಿ? ಗುರು ಎದುರಿಗಿದ್ದಾಗ ಗುರುನ ಬಿಟ್ಟು ಇಲ್ಲಿ ಯಾಕೆ ಬಂದೆ? ಸರಿ, ವಾಪಸ್ ಹೋಗೋಣ. ಮತ್ತೆ ವಾಪಸ್ ಬಂದ್ರು. ಅಲ್ಲಿಂದ ಮತ್ತೆ ಹೊರಡಬೇಕು ಅನಿಸ್ತು. ನೋಡಿ ಭಗವಂತನ ಪ್ರೇರಣೆ ಹೇಗಿರುತ್ತೆ. ಯೋಗಿಗಳ ಜೀವನದಲ್ಲೂ ಅದೇನು ಕಡಿಮೆ ಇಲ್ಲ ಅಂತ. ಅಲ್ಲಿಂದ ಮತ್ತೆ ಹೊರಟ್ರು 2ನೇ ಸಲ. ಎಲ್ಲಿ ಹೊರಟ್ರು? ಸೀದಾ ಕಂಜನಗಾಡು.
ರಾಮದಾಸರು ಇದ್ರವಾಗ ಕಂಜನಗಾಡ ಆಶ್ರಮದ ರಾಮದಾಸ್ ಹತ್ರ ಬಂದ್ರು. ಅಲ್ಲಿ ಯಾವಾಗಲೂ ಅಖಂಡ ರಾಮನಾಮ ಭಜನೆ ಈಗಲೂ ನಡೆಯುತ್ತೆ. ಅಲ್ಲಿ ಬಂದು ಕೂಡಲೇ ಅವ್ರಿಗೆ ಅನಿಸ್ತು, ಇದು ನನ್ನ ಗುರುಗಳು ಇರೋ ಜಾಗ, ಈಗ ನನ್ನ ಪರಮಾತ್ಮ ನನ್ನನ್ನು ಇಲ್ಲಿ ದಂಡೆಗೆ ಸೇರಿಸ್ಬಿಟ್ಟಿದ್ದಾನೆ, ಇವರೇ ಈ ಜನ್ಮದ ಗುರು ಅಂತ ಅಲ್ಲಿ ಅವ್ರಿಗೆ ಫ್ಲಾಶ್ ಆಯ್ತದೆ. ಸೊ ರಾಮದಾಸರ ಹತ್ರ ಶಿಷ್ಯತ್ವ. ಯೋಗಿ ರಾಮ್ ಸೂರತ್ ಕುಮಾರ್ ಅಂತ ಹೆಸರು ಕೊಟ್ಟವ್ರೆ ರಾಮದಾಸರು. ಮುಂದೆ ಇಡೀ ಇಂಡಿಯಾ ತಿರುಗಿದ್ರು ಸರಿ, ಪಕ್ಕ ಬೆಗ್ಗರ್. ಅವ್ರು ಹೇಳ್ಕೊಳ್ತಾರೆ, ನಾನೊಬ್ಬ ಫಕೀರ, ನಾನೊಬ್ಬ ಭಿಕ್ಷುಕ. ಯಾವಾಗಲೂ ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ಹಿಂದಿನಲ್ಲಿ, ನಾನೊಬ್ಬ ಭಿಕ್ಷುಕ, ನಾನೊಬ್ಬ ಫಕೀರ, ನನಗೆ ದಯವಿಟ್ಟು ಭಿಕ್ಷೆ ಕೊಡಿ ಕೇಳೋರು ಬಂದವ್ರ ಹತ್ರ. ಏನ್ ಭಿಕ್ಷೆ ಅಂದ್ರೆ, ರಾಮನಾಮ ಹೇಳಿ, ನೀವು ರಾಮನಾಮ ಹೇಳಿದ್ರೆ ನನಗೆ ಭಿಕ್ಷೆ ಕೊಟ್ಟ ಹಾಗೆ ಅಂತ ಹೇಳ್ಕೊಳ್ತಾ ಇದ್ರು. ಭಿಕ್ಷೆ ಕೊಡಿ ಅಂತ ಹೇಳಿ. ಮೈ ಫಾದರ್ ಅಂತ ಹೇಳ್ತಾ ಇದ್ರು, ಅಂದ್ರೆ ಪರಮಾತ್ಮ ನನ್ನ ಕುರಿತು ಹೇಳ್ತಾ ಇದ್ರು. ಜಗತ್ಪಿತ ಅವನೇ, ಎಲ್ಲವನ್ನೂ ಅವನೇ ನೋಡ್ಕೊಳ್ಳೋದು, ನೀವಲ್ಲಪ್ಪ, ನಾನ್ ಮಾಡದೆ ಅನ್ನೋದು ಸುಳ್ಳು ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ಒಂದ್ ಮಾತು ಹೇಳಿದೆ, ಅವ್ರು ಯಾವ ಪುಸ್ತಕ ಬರೀಲಿಲ್ಲ, ಉಪದೇಶ ಕೊಡ್ತಾ ಇದ್ರು. ಸಾವಿರಾರು ಜನ ಸೇರಿದ್ರು ಕೊನೆಯಲ್ಲಿ. ನೋಡೋರು ಮೊದಲು ಹುಚ್ಚ ಅಂತ ಇದ್ರು. ತಿರುವಣ್ಣಾಮಲೆಯಲ್ಲಿ ಯಾರೋ ಭಿಕ್ಷುಕ ಅನ್ಕೊಳ್ತಾ ಇದ್ರು. ಅವ್ರು ನೋಡೋದಕ್ಕೂ ಹಂಗೆ ಇದ್ರು, ಸಾಧಾರಣ ಭಿಕ್ಷುಕನ ತರ ಇದ್ರು. ಆ ಅರುಣಾಚಲೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಮಹಾತ್ಮರು ಹೇಗಿರ್ತಾರೆ ಅಂದ್ರೆ ಉದಾಹರಣೆ ಅಷ್ಟೇ ಹೊರತು ನಾವು ನೀವು ಹಾಗಿರ್ಬೇಕು ಅಂತಲ್ಲ. ಜಗತ್ತಿಗೆ ಯಾವ ರೀತಿ ತೋರಿಸ್ಕೊಳ್ತಾರೆ, ಒಬ್ಬೊಬ್ಬ ಜ್ಞಾನಿ ಒಂದೊಂದು ಸರ ಅನ್ನೋದಕ್ಕೆ. ಅವರ ಅಂತರಂಗ ಶಿಷ್ಯರು ಯಾರಾದ್ರೂ ಬಂದ್ರೆ ಅವರಿಗೆ ಇವ್ರ ಬಗ್ಗೆ ಗೊತ್ತಾಗಿರೋ ವಿಷಯ ಏನು ಅಂದ್ರೆ, ನಾವು ನಮ್ಮ ಗುರುಗಳ ಹತ್ರ ಬಂದ್ರೆ, ದಾದಿಪತಿಗಳ ಹತ್ರ ಹೋದ್ರೆ ಹೂವು ಹಣ್ಣು ತಗೊಂಡೋಗಿ ಕೊಡ್ತೇವೆ. ಇವರಿಗೆ ಗೊತ್ತಿರ್ತಕ್ಕಂಥ ಅಂತರಂಗ ಭಕ್ತರಿಗೆ ಒಂದು ವಿಷಯ ಗೊತ್ತಿತ್ತು. ಅವ್ರು ಬಂದ್ರೆ ಏನ್ ತರ್ತಾ ಇದ್ರು ಯೋಗಿ ರಾಮ ಸೂರತ್ ಕುಮಾರ್ ಅವ್ರು ಕೊಡ್ಲಿಕ್ಕೆ ಅಂದ್ರೆ, ಒಂದ್ ಕಡೆ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನೆಲ್ಲ ಸಣ್ಣ ಬುಕ್ ಮಾಡಿದ್ದಾರೆ. ಯಾಕೆ ಅವ್ರು ಯಾವ್ದು ಬರೀಲಿಲ್ಲ ಉಪದೇಶ. ಈಗ ಆಡ್ ಮಾತಲ್ಲಿ ಹೇಳ್ತಾ ಇದ್ರು, ಆಮೇಲೆ ಹೆಚ್ಚಿನ ಮಟ್ಟಿಗೆ ಮೌನವಾಗಿರ್ತಾ ಇದ್ರು ರಮಣ ಮಹರ್ಷಿ ಹತ್ರ. ಅವ್ರು ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ನನಗೆ ದೈವದತ್ತವಾಗಿ ಇಬ್ಬರು ಗುರುಗಳು ಸಿಕ್ಕಿದ್ದಾರೆ, ಮೊದಲು ರಮಣ ಮಹರ್ಷಿಗಳು, ಆಮೇಲೆ ರಾಮದಾಸ್, ಪಾಪ ರಾಮದಾಸ್. ದ ಸೇಯಿಂಗ್ಸ್ ಆಫ್ ಯೋಗಿ ರಾಮ್ ಸೂರತ್. ಸಮಾಧಿ ಮುಂದೆ ನಾನು ನಿಂತ್ಕೊಂಡಾಗ ಇವೆಲ್ಲ ನನ್ನ ಕಣ್ಣಿಗೆ ಬೀಳ್ತಾ, ಗುರುಗಳು ಹೇಳಿದ್ದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರು ದೇಹದಲ್ಲಿದ್ದಾಗ ಬರೋ ಅವಕಾಶ ಕೊಡಲಿಲ್ಲ ಸ್ವಾಮೀಜಿ, ನೀವು ಈಗ ಬಂದಿದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡಿದೆ ಅವ್ರ ಸಮಾಧಿಗೆ. ಆಲ್ ಯುವರ್ ಎಫರ್ಟ್ಸ್ ಅಂಡ್ ಸಾಧನಾ, sadhana and efforts are only to reach a guru, and once you reach the guru, you need not bother much. He will take care of you to reach the goal. ಇದೇ ಮಾತನ್ನು ಭಗವಾನರು ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ನಿಮ್ಮ ಕೆಲಸ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ನಿಜವಾದ ಸದ್ಗುರು ಹತ್ರ ಹೋಗೋದು. ಸಿಕ್ಕಿಬಿಡ್ತು ಅಂದ್ರೆ ನೀವು ಪುಣ್ಯಶಾಲಿಗಳು ಅಂತ, ಮತ್ತೇನು ಮಾಡಬೇಕಾಗಿಲ್ಲ ನೀವು. ಆ ಗುರು ಹೊರಗಡೆಯಿಂದ ನಿಮ್ಗೇನು ಪ್ರೇರಣೆ ಕೊಡ್ತಾ ಇದ್ದಾನಲ್ಲ, ಅದೇ ಗುರು ಒಳಗಡೆ ಇದ್ದಾನೆ, ನಿಮ್ಮನ್ನು ಮಾಡಿಸ್ತಾನೆ. ಆ ಗುರುಗೆ ಗೊತ್ತಿದೆ ನಿಮ್ಮನ್ನು ಎಲ್ಲಿ ದಡ ಹತ್ತಿಸ್ಬೇಕು, ಹೇಗ್ ಮಾಡಬೇಕು, ಆತನಿಗೆಲ್ಲ ನೀವು ಜವಾಬ್ದಾರಿ ಕೊಟ್ಬಿಡಿ ಅವನಿಗೆ. ನೋಡಪ್ಪ ನಾನು ನಿನ್ನವನು ಅಂತ ನಂಬಿಡಿ, ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಆ ನಂಬಿಕೆ ಬಲವಾಗಿದ್ರೆ ಗುರು ವಿಲ್ ಟೇಕ್ ಕೇರ್. ಇದು ಎಲ್ಲದರ ಅರ್ಥ ಸಾಧಾರಣ ಹೆಚ್ಚು ಕಡಿಮೆ ಇಲ್ಲಿ ಭಗವಂತ ಹೇಳಿದ್ದು ಅದನ್ನೇ ಅವರೆಲ್ಲ ಬಿಡಿಸಿ ಹೇಳಿದ್ರು. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಭಗವಂತ, ಶುಭ ಅಶುಭ ಫಲೈಹಿ ಏವಂ ಮೋಕ್ಷಸೆ ಕರ್ಮಬಂಧನೈ ಶುಭ ಅಶುಭ ಫಲೈಹಿ ಮೋಕ್ಷಸೆ. ನಿಮ್ಮ ಎಲ್ಲಾ ಕರ್ಮಬಂಧನಗಳಿಂದ, ನಿಮ್ಮ ಶುಭ ಅಶುಭ ಫಲಗಳಿಂದ, ಸತ್ಕರ್ಮದ ಪುಣ್ಯ ಫಲ, ದುಷ್ಕರ್ಮದ ಪಾಪ ಫಲ, ಎಲ್ಲಾ ಈ ತರ ಫಲಗಳಿಂದ ನಾನ್ ನಿನಗೆ ಬಿಡುಗಡೆ ಕೊಡ್ತೀನಪ್ಪ. ವೆನ್ ಪ್ರೊವೈಡೆಡ್ ರೈಡರ್ ಇದೆ, ಎರಡನೇ ಲೈನ್ ಇದೆಯಲ್ಲ ಭಗವಂತ ಹೇಳ್ತಾ ಇರೋದು. ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ನೀನು ಸನ್ಯಾಸ ಯೋಗ ಯುಕ್ತನಾಗಿರು. ಸನ್ಯಾಸ ಯೋಗ ಅಂತ ಭಗವಂತ ಇಲ್ಲಿ ಹೇಳ್ತಾ ಇರೋದು ಅರ್ಥ ಏನು ಅಂತ ಆಚಾರ್ಯ ಶಂಕರರು ಬಹಳ, ಆಚಾರ್ಯ ತ್ರಯರು ಎಲ್ಲರೂ ಇದನ್ನ ಸ್ಪಷ್ಟವಾಗಿದ್ದಾರೆ, ಇಲ್ಲಿ ವ್ಯತ್ಯಾಸ ಏನಿಲ್ಲ. ನೀನು ಸನ್ಯಾಸ ಯೋಗ ಯುಕ್ತಾತ್ಮನಾಗಿರು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ವಾಟ್ ಈಸ್ ದಿ ಡೆಫಿನೇಷನ್ ಆಸ್ ಪರ್ ಲಾರ್ಡ್? ಸನ್ಯಾಸ ಯೋಗ ಅಂತಂದ್ರೆ ಸೆಲ್ಫ್ ಎಸ್ಟಾಬ್ಲಿಷ್ಡ್ ಇನ್ ದಿ ಯೋಗ ಆಫ್ ರಿನನ್ಸಿಯೇಷನ್. ನಿಮ್ಮಲ್ಲಿ ತ್ಯಾಗ ಬುದ್ಧಿ ಜಾಗೃತ ಆಗಬೇಕು, ಆಸೆಗಳು ಪೂರ್ತಿ ಕಡಿಮೆ ಆಗಬೇಕು. ಮಾಡೋವನು ಭಗವಂತ, ಕೊಡೋವನು ಭಗವಂತ. ನನ್ನ ಪ್ರಾರಬ್ಧಕ್ಕೆ ಒಂದು ಪೈಸಾ ಜಾಸ್ತಿ ಇಲ್ಲ, ಒಂದು ಪೈಸಾ ಕಡಿಮೆ ಇಲ್ಲ. ಹೋದ್ ಜನ್ಮದ ಬಳುವಳಿ ನಾವೇನ್ ಮಾಡಿದ್ಯೋ ಅದರದೇ ಫಲ ರೂಪದಲ್ಲಿ ನಮ್ಮ ಕರ್ಮದಲ್ಲಿ ಭಗವಂತ, ನಾನು ಏನು ಬೇಡಬೇಕಾಗಿಲ್ಲ ಭಗವಂತನ ಆಸೆಗಳನ್ನು ಹತ್ತಿಕ್ಕೋದು ಇದೆಯಲ್ಲ ಅರ್ಥ ಇದೆ. ಭಗವಂತ ಹೇಳ್ತಾ ಇರೋದು ಅದೇ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಸಮ್ಯಕ್ ನ್ಯಾಸಃ ಅಂತ ಆಚಾರ್ಯ ಶಂಕರು ಪರಿಭಾಷೆ. ನಿಜವಾದ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡು ಪದಾರ್ಥ ಜ್ಞಾನವನ್ನು ಹೊಂದಿದ ಮೇಲೆ ಆಸೆಗಳು, ಆಚಾರ್ಯರು ಹೇಳಿದ್ದೆ ಮಾತು, ಆಸೆಗಳನ್ನು ಬಿಡ್ತು ಅಂತಂದ್ರೆ ಡಿಸೈರ್ಲೆಸ್ನೆಸ್. ರಮಣ ಮಹರ್ಷಿಗಳು ಭಗವಾನ್ ಹೇಳಿದ್ರು, ದಟ್ ಇಟ್ ಸೆಲ್ಫ್ ವಿಲ್ ಲೀಡ್ ಯು, ಯು ನೀಡ್ ನಾಟ್ ವರಿ ಲೇಟರ್. ಒಂದು ಶುಭ ಮುಹೂರ್ತದಲ್ಲಿ ಭಗವಂತ ಕೃಪೆ ತೋರಿದ್ರೆ, ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆಚಾರ್ಯರ ಪರಿಭಾಷೆನೇ ಇದೆ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ವೇದಾದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತದೆಯಾಯ ಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯ ಶಂಕರು ಹೇಳಿದ್ರು. ನಿಜವಾದ ಅರ್ಥದಲ್ಲಿ ಸದ್ಗುರು
ಬೇರೆ ಅಲ್ಲ. ನಿಜವಾದ ಅರ್ಥದಲ್ಲಿ ಸದ್ಗುರುನೇ ಪರಮಾತ್ಮ, ಆ ಸದ್ಗುರುವೇ ಈಶ್ವರ, ಆತನೇ ಒಳಗಡೆ ಇರ್ತಕ್ಕಂಥ ಆತ್ಮ. ಎಲ್ಲವೂ ಒಂದೇ, ಹೆಸರು ಮೂರು ಬೇರೆ. ಗುರು ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಈಶ್ವರ ಅಂತ ಹೇಳ್ತೀವಿ. ಇದು ಹೆಸರುಗಳು ಬೇರೆ ಆದ್ರೂ ತಿರುಳು ಒಂದೇ ಅಂತ. ಆದ್ರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನ್ ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಣೆ ಮಾಡ್ಬಿಡಪ್ಪ ಮಸ್ತು ಅಂತ ನಾವು ಯಾವಾಗಲೂ ಹೇಳ್ತೀವಲ್ಲ, ಪ್ರತಿ ದಿವಸ ಹೇಳ್ತೀವಿ, ಮೆಕ್ಯಾನಿಕಲ್ ಆಗಿ ಹೇಳ್ತೀವಿ ಅಷ್ಟೇ, ಅರ್ಥ ಸಹಿತ ಮಾಡ್ಕೊಳ್ಬೇಕು. ಕೃಷ್ಣಾರ್ಪಣ ಮಸ್ತು ಅಂತಂದ್ರೆ ಅರ್ಥ ಏನು ಅಂದ್ರೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು. ಅವರ್ ಮೈಂಡ್ ಶುಡ್ ಬಿ ಗೇರ್ಡ್ ಅಪ್ ಇನ್ ಸಚ್ ಎ ವೇ ಟು ದ ಡೆಸ್ಟಿನಿ, ದ ವಿಲ್ ಆಫ್ ಗಾಡ್. ಯುವರ್ ವಿಲ್ ಈಸ್ ಆಪರೇಟಿಂಗ್ ಥ್ರೂ ದಿಸ್ ಬಾಡಿ, ದಿ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಮೈ ಬಾಡಿ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಭಾವ ಬಲಿಬೇಕು. ಅದು ಬಹಳ ಕಷ್ಟ, ಹೇಳೋದು ಸುಲಭ. ನಮ್ಮ ಗುರುಗಳು ಅದನ್ನು ಯಾವಾಗಲೂ ಹೇಳೋದು, ನಾನೇನು ಮಾಡ್ತಾ ಇಲ್ಲ ಅಂತಂತ ನೀವು ತಿಳ್ಕೊಳ್ಬೇಕು ಅಂತ ಹೇಗಪ್ಪ. ವೇದಾಂತದಲ್ಲಿ ದೊಡ್ಡ ದೊಡ್ಡ ಶಬ್ದಗಳಿದೆ, ಆಚಾರ್ಯರು ಹೇಳ್ಬಿಟ್ಟಿದ್ದಾರೆ. ಕರ್ತೃತ್ವ ಭೋಕ್ತೃತ್ವ ನೀವು ಬಿಟ್ಟರೆ ನಿಮಗೆ ಬಿಡುಗಡೆ ಖಂಡಿತ, ಬಂಧನದಿಂದ ಬಿಡುಗಡೆ ಖಂಡಿತ. ಏನು ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ದೊಡ್ಡ ದೊಡ್ಡ ಪದಗಳು, ನಮ್ಗೆ ಅರ್ಥ ಆಗಲ್ವಲ್ಲ. ನಾನ್ ಮಾಡ್ತಾ ಇದ್ದೇನೆ ಅನ್ನೋ ಅಹಂಭಾವ, ನನ್ನಿಂದ ಆಗ್ತಾ ಇದೆ ಅನ್ನೋ ಅಹಂಭಾವ, ನಾನು ಎಲ್ಲ ರೀತಿ ಯೋಚನೆ ಮಾಡ್ತಾ ಇದ್ದೇನೆ, ಐ ಆಮ್ ಪ್ಲಾನಿಂಗ್ ಎವ್ರಿಥಿಂಗ್ ಇನ್ ಮೈ ಲೈಫ್, ಐ ಥಿಂಕ್ ಐ ಆಮ್ ದ ಡೂಯರ್, ಅದನ್ನು ಬಿಡಬೇಕು ಅಂತ ಭಗವಂತ ಹೇಳಿ. ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ. ನೀನು ಈ ರೀತಿ ಆಸೆಗಳನ್ನು ಬಿಡೋದೇ ಆದ ಪಕ್ಷಕ್ಕೆ ದೆನ್ ವಾಟ್ ಹ್ಯಾಪನ್ಸ್, ಯು ವಿಲ್ ಬಿ ಫ್ರೀಡ್ ಫ್ರಮ್ ದ ಬಾಂಡೇಜ್. ಮೋಕ್ಷವನ್ನು ನಾನು ಕೊಡ್ತೇನೆ ಅಂತ ಅರ್ಥ. ನಿನಗೆ ಮುಕ್ತಿ ಈ ಜನ್ಮದಲ್ಲೇ ಬಂದ್ಬಿಡುತ್ತೆ, ಮತ್ತೆ ಪುನರ್ಜನ್ಮ ಇಲ್ಲಲ್ಲಪ್ಪ. ಸೊ ದ ಡಿಸೈರ್ಲೆಸ್ನೆಸ್ ಸ್ಟೇಟ್ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಭಗವಂತ ಸೂಚನೆ ಕೊಡ್ತಾ ಇರೋದು. ಆಸೆಗಳನ್ನ ಹಿಗಿ ಹಿಡಿಯೋದನ್ನ ನೀನ್ ಮಾಡಪ್ಪ ಅಂತ. ಇನ್ನೊಂದು ಅರ್ಥ ಏನು ಅಂತಂದ್ರೆ ಸನ್ಯಾಸ ಯೋಗ ಅಂತಂದ್ರೆ ಕರ್ಮ ಸನ್ಯಾಸ ಅಂತನೂ ಆಗುತ್ತೆ. ಇನ್ನೊಂದು ಅರ್ಥ, ಬೇರೆ ಬೇರೆ ಅರ್ಥಗಳು, ತಿರುಳು ಒಂದೇನೆ. ಅನಾಸಕ್ತಿ ಯೋಗ ಅಂತ ವೇದಾಂತ ಒಂದು ಶಬ್ದ ಇದೆ. ಆಸಕ್ತಿ ಐ ಆಮ್ ಇಂಟ್ರೆಸ್ಟೆಡ್, ಅನಾಸಕ್ತಿ ಐ ಆಮ್ ನಾಟ್ ಇಂಟ್ರೆಸ್ಟ್. ನೀವು ಹೇಗಿರ್ಬೇಕು ಜೀವನದಲ್ಲಿ ಅಂದ್ರೆ ನೀವು ನಾಟಕ ಮಾಡಬೇಕು ಅಂತ ಹೇಳಿದ್ರು ಗುರುಗಳು. ನಾಟಕ ಅಂದ್ರೆ ಏನು? ವಿವೇಕ್ ಚೂಡಾಮಣಿಯಲ್ಲಿ ಆಚಾರ್ಯರು ಕೊಟ್ಟ ಉದಾಹರಣೆ ಗುರುಗಳೇ ಕೊಟ್ಟು, ಆಚಾರ್ಯರು ಕೊಟ್ಟ ಉದಾಹರಣೆ ಇದು 1200 ವರ್ಷದ ಹಿಂದೆ. ರಾವಣನ ಪಾತ್ರ ಮಾಡೋನು, ರಾಮಾಯಣ ನಾಟಕ ನಡೀತಾ ಇದೆ. ರಾವಣ ಪಾತ್ರಧಾರಿ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದಾನೆ ಅಂತಂದ್ರೆ ನಿಜವಾದ ರಾವಣ ರಾಕ್ಷಸ ಅಂತ ಅನ್ಸುತ್ತೆ. ಆದ್ರೆ ಪಾತ್ರ ಮಾಡುವ ಮೊದಲು, ಪಾತ್ರ ಮಾಡ್ತಾ ಇರೋ ಸಮಯದಲ್ಲಿ ಮತ್ತು ಪಾತ್ರ ಮುಗಿದ ನಂತರ, ಅಂದ್ರೆ ನಾಟಕ ಮುಗಿದ ನಂತರ, ನಾಟಕ ಪ್ರಾರಂಭ ಆಗೋ ಮೊದಲು, ನಾಟಕ ನಡೆಯೋ ಸಮಯ ಮತ್ತು ನಾಟಕ ಮುಗಿದ ನಂತರ, ಈ ಮೂರೂ ಸಮಯದಲ್ಲಿ ರಾವಣನ ಪಾತ್ರಧಾರಿಗೆ ನಾನು ಯಾರು ಅಂತ ಗೊತ್ತಿರುತ್ತೆ. ಆತ ರಂಗಮಂಚದ ಮೇಲೆ ರಾವಣನಾಗಿ ನಟನೆ ಮಾಡ್ತಾ ಇದ್ದೇನೆ ನಾನು ಅಂತನೂ ಅವನಿಗೆ ಗೊತ್ತಿದೆ. ನಾನು ನಿಜವಾದ ರಾವಣ ಅಲ್ಲ ಅಂತ ಅವನಿಗೆ ಖಂಡಿತ ಗೊತ್ತಿದೆ. ಆದ್ರೆ ಅಲ್ಲಿ ತೋರಿಸ್ತಾ ಇರೋದೇನಂದ್ರೆ ನಾನು ರಾವಣ ಅಂತ. ಒಳಗಡೆಯಿಂದ ಅನಾಸಕ್ತಿ ಇರಬೇಕು, ಆಸಕ್ತನಾಗಿರ್ಬೇಕು, ಇರಬಾರ್ದು. ಫಲದ ಬಗ್ಗೆ ಆಸೆ ಇರಬಾರ್ದು. ಆಯ್ತು, ಬಂದದ್ದು ಬರ್ಲಿ ಭಗವಂತನ ಇಚ್ಛೆ ಅಂತ ಒಳಗಡೆ ಇರಬೇಕು, ಅದು ಅನಾಸಕ್ತಿ. ಆದ್ರೆ ಹೊರಗಡೆ ನೀವು ಹೇಗಿರ್ಬೇಕು ಅಂದ್ರೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇರಬೇಕು. ಅದು ಚಾಚು ತಪ್ಪದೆ ನಿಮ್ಮ ಕರ್ಮವನ್ನು ಸರಿಯಾಗಿ ಮಾಡಿ, ವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡಿ, ಬಹಳ ಎಚ್ಚರಿಕೆಯಿಂದ ಮಾಡಿ, ಸಂತೋಷದಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಮತ್ತೊಬ್ಬರು ನೋಡ್ಲಿ, ನಿಮ್ಮ ಅನುಕರಣೆ ಮಾಡಬೇಕು, ಆ ರೀತಿ ಕೆಲಸ ಮಾಡಿ. IBM ನಲ್ಲಿ ಗುರುಗಳು ಇದ್ದಾಗ ಎಲ್ಲರೂ ತಮ್ಮ ಟೇಬಲ್ ಬರೋ ಮೊದಲೇ ನಾನು ಬಂದ್ಬಿಡ್ತಾ ಇದ್ದೆ. ಎಲ್ಲರೂ ಮುಗಿಸಿ ಹೋದ್ರು ನಾನು ಕೂತಿರ್ತಾ ಇದ್ದೆ. ಅಷ್ಟು ನೀಟಾಗಿ ನನಗೆ ಬಂದಿದ್ದ ಕೆಲಸವನ್ನ ಚಾಚು ತಪ್ಪದೆ ಅಲ್ಲಾಡದಾಗ ಮಾಡ್ತಾ ಇದ್ದೆ. ಎಲ್ಲರಿಗೂ ಆಶ್ಚರ್ಯ, ಈ ಮನುಷ್ಯ ಅಮೆರಿಕಾದಲ್ಲಿ ಬೇರೆ ದೇಶದಿಂದ ಬಂದು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ ಅಂತ. ಆದ್ರೆ ಯಾರಿಗೂ ನಾನು ಏನು ಸುಳ್ಳು ಬಿಟ್ಕೊಟ್ಟಿರ್ಲಿಲ್ಲ. ನನ್ನ ಸಾಧನೆ ಏನಿದೆ, ಪ್ರಾಣಾಯಾಮ ಹೇಗೆ ನಡೀತಾ ಇದೆ, ನನ್ನ ಮಂತ್ರ ಜಪ ಹೇಗೆ ನಡೀತಾ ಇದೆ, ಯಾವ್ಯಾವ ಸಿದ್ಧಿಗಳು ಕೈವಶ ಆಗ್ತಾ ಇದೆ ಆ ಸಮಯದಲ್ಲಿ, ಕುಂಡಲಿನಿ ಹೇಗೆ ಜಾಗೃತ ಆಗಿದೆ ನಂದು ಅಂತ ಒಬ್ಬರಿಗೂ ಬಿಟ್ಕೊಡ್ಲಿಲ್ಲ ಸುಳ್ಳು. ಏನು ಗೊತ್ತಿಲ್ಲದ ತರ ಒಬ್ಬ ಸೈಂಟಿಸ್ಟ್ ಆಗಿ, ಒಬ್ಬ ವಿಜ್ಞಾನಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಹಗಲೊತ್ತು IBM ನಲ್ಲಿ ನೋಡೋರಿಗೆ ಅವರು ಹಿ ವಾಸ್ ಅ ವಂಡರ್ಫುಲ್ ಸೈಂಟಿಸ್ಟ್, ಹಿ ವಾಸ್ ಅ ವರ್ಕೋಹಾಲಿಕ್ ಸೈಂಟಿಸ್ಟ್. ಕೆಲಸ 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 ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದೆ. ಆದ್ರೆ ಹೊರಗಡೆ ಬಂದ್ಮೇಲೆ ಅವ್ರ ಮನೆಯಲ್ಲಿ ಏನಾಗ್ತಾ ಇತ್ತು ಅವ್ರೊಬ್ರಿಗೆ ಗೊತ್ತು. ಅದು ನಾಟಕ. ಅದೇ ಹೇಳ್ತಾರೆ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಶ್ಯಸಿ. ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಸಾಧನೆ ಅಂದ್ರೆ ಏನು ಅಂತ ಹೇಳ್ತಾ ಇರ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಪತಂಜಲಿ ಯೋಗ ಸೂತ್ರದ ಉದಾಹರಣೆ ತಗೊಂಡು. ಅಷ್ಟಾಂಗ ಯೋಗ ಇದೆಯಲ್ಲ, 8 ಸೋಪಾನಗಳು, 8 ಲೆವೆಲ್ಸ್ ಆಫ್ ಅಷ್ಟಾಂಗ ಯೋಗ. ಅಷ್ಟ ಮೀನ್ಸ್ ಅಟ್ಲೀಸ್ಟ್ ಹೆಸರುಗಳು ಗೊತ್ತಿದೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಕೊನೆಗೆ ಬರೋದು ಸಮಾಧಿ.
ಅದನ್ನ ಉದಾಹರಣೆ ಇಟ್ಟುಕೊಂಡು ಅದು ಅಷ್ಟಾಂಗ ಯೋಗ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ದಾರೋ ಅದೇ ರೀತಿ ಈ ನಮ್ಮ ಸಾಧನೆ ಏನಿದೆಯಲ್ಲ ಅಷ್ಟಾಂಗ ಸಾಧನೆ ಅಂತ ಹೇಳಿ ಅದು ನಾನು ಎಲ್ಲೂ ಯಾವ ಪುಸ್ತಕದಲ್ಲೂ ಕೇಳಿಲ್ಲ. ಅಷ್ಟಾಂಗ ಸಾಧನೆ, ಈ ಅಷ್ಟಾಂಗ ಸಾಧನೆ ಅಂತಂದ್ರೆ ಅವ್ರು ಹೇಳಿದ ಉದ್ದೇಶ ಏನಂದ್ರೆ ಇನ್ನೊಂದು ಸ್ಟೆಪ್, ಒಂದು ಹಂತದಿಂದ ಇನ್ನೊಂದು ಹಂತ, ಈ ಹಂತದಿಂದ ಮತ್ತೊಂದು ಹಂತ, ನಮ್ಮ ಮನಸ್ಸು ಯಾವ ರೀತಿ ಮೇಲೆ ಏರ್ತಾ ಹೋಗ್ಬೇಕು, ಇದೇ ಮೊದಲು ಇದೇ ನಂತರ ಅಂತ ಅಲ್ಲಿ ಡಿಮಾರ್ಕೇಶನ್ ಏನು ಕರೆಕ್ಟ್ ಆಗಿಲ್ಲ, ಸ್ಪೆಸಿಫಿಕ್ ಆಗಿಲ್ಲ. ಆದ್ರೆ 8 ಹಂತಗಳು ಎಲ್ಲ ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ಕೊಂಡಿ ಸೇರ್ಕೊಂಡಿದೆ. ಇದು ನಮ್ಮ ಸಾಧನೆಯ ಹಂತ. ಒಂದೊಂದೇ 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 ನಮ್ಮ ಮನಸ್ಸು ಅರ್ಥ ಆಗ್ತಾ ಗುರುಕೃಪೆಯಿಂದ ಭಗವಂತನ ಕೃಪೆಯಿಂದ ಅದು ಇಳಿತಾ ಹೋದ್ರೆ ಕೊನೆಗೆ ನಮಗೆ ತತ್ವಜ್ಞಾನ ಅಂತ ಗುರುಗಳು ಹೇಳಿದ್ರು. ಅಂದ್ರೆ ತತ್ವಜ್ಞಾನ ಅಂದ್ರೆ ಅರ್ಥ ಅಷ್ಟಾಂಗ ಸಾಧನೆಯಲ್ಲಿ 8 ಸೋಪಾನಗಳು, 8 ಸ್ಟೆಪ್ಸ್. ನಾವು ಮೊದಲನೇದು ಏನ್ ಹೇಳಿದ್ರು, ಗುರು ಶುಶ್ರೂಷ ಅಂತ ಹೇಳಿದ್ರು. ಇಲ್ಲಿ ಒಂದ್ ಮಾತು ಹೇಳಿದ್ರು, ಶ್ರೋತಮಿಚ್ಛಾ ಶುಶ್ರೂಷ ಅಂತ ಒಮ್ಮೆ ಹೇಳಿದ್ರು. ಗುರುಗಳು ಹೇಳಿದ್ದನ್ನ ಕೇಳಬೇಕು ಅಂತ ಒಂದು ಮನಸ್ಸಿದೆಯಲ್ಲ, ಅವ್ರು ಏನೋ ಹೇಳ್ತಾ ಇದ್ದಾರಪ್ಪ ಕೇಳೋಣ. ಹಾಗೆ ಸೇವೆ ಅಂದ್ರೆ ಬರೀ ಗುರುಗಳು ಕಾಲು ಒತ್ತೋದು, ನಾವು ಪುರಾಣಗಳಲ್ಲಿ ಓದ್ದ ಹಾಗೆ, ಮಹಾಭಾರತದಲ್ಲಿ ಓದ್ದ ಹಾಗೆ, ರಾಮಾಯಣದಲ್ಲಿ ಓದ್ದ ಹಾಗೆ, ಗುರುಗಳು ಮಲ್ಕೊಂಡಾಗ ಅವರಿಗೆ ಚಾಮರ ಬೀಸೋದು, ಊಟಕ್ಕೆ ತಂದ್ಕೊಡೋದು, ನೀರು ತಂದ್ಕೊಡೋದು, ಸ್ನಾನಕ್ಕೆ, ಇದಷ್ಟೇ ಅಲ್ಲ. ಇದೆಲ್ಲ ಸೇವೆನೇ ಹೌದು, ಅದಷ್ಟೇ ಅಲ್ಲ. ಗುರುಗಳಲ್ಲಿ ನಂಬಿಕೆ ಇಟ್ಕೊಳ್ಳೋದಿದೆಯಲ್ಲ ಅದು ಒಂದು ಸೇವೆ, ಅವ್ರ ಮಾತು ಕೇಳೋದಿದೆಯಲ್ಲ ಅದು ಒಂದು ಸೇವೆ. ಈ ರೀತಿ ಇತ್ತು ಅಂದ್ರೆ ಅದು ಮೊದಲನೇ ಹಂತ. ಇದರಿಂದ ಏನಾಗುತ್ತೆ ನೆಕ್ಸ್ಟ್ ಶ್ರವಣ ಅಂದ್ರೆ ಗುರುಗಳು ಹೇಳಿದ್ದನ್ನ ಕೇಳಿಸ್. ಅಂಡ್ ಅವರ್ ಗುರುದೇವ್ ಮೇಡ್ ಒನ್ ಪಾಯಿಂಟ್ ವೆರಿ ಕ್ಲಿಯರ್. ಶ್ರವಣ ಮೀನ್ಸ್ ರಿಮೆಂಬರ್, ಇಟ್ ಇಸ್ ನಾಟ್ ಸಿಂಪ್ಲಿ ಮನಸ್ಸನ್ನ ಸ್ಲೇಟ್ ವಿತೌಟ್ ಎನಿ ಈಗೋ ಅಂತ. ನಾವು ನಮ್ಮ ಸಿದ್ಧಾಂತಗಳನ್ನ ನಮ್ಮ ಮನಸ್ಸಲ್ಲಿ ಇರುತ್ತಲ್ಲ ಅದೆಲ್ಲ ಆ ಕಡೆ ಇಡಿ. ಗುರುವನ್ನ ನಂಬಿದ ಮೇಲೆ ಮೊದಲು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಓಪನ್ ಮೈಂಡ್ ಆಗಿ ಮುಕ್ತ ಮನಸ್ಸಿನಿಂದ ಗುರು ಏನ್ ಹೇಳ್ತಾರೆ ಅದನ್ನ ಆಲೈಸೋದು ಅಂತ ಹೇಳಿದ್ರು ಗುರುಗಳು. ಕೇಳೋದಲ್ಲ, ಕೇಳೋದಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀವಿ. ಕ್ಲಾಸಲ್ಲಿ ಪಾಠ ಕೇಳಿದಂಗೆ ನೀನು ಎಷ್ಟೇ ಇಲ್ಲಿ ಕಾಲೇಜ್ ಪ್ರೊಫೆಸರ್ ನೀನು ನಿನ್ಗೆ ಗೊತ್ತಿದೆಯಲ್ವಾ ಅಂದ್ರು. ಹೌದು ಗುರುಗಳಲ್ಲಿ ಹುಡುಗರು ಸುಮ್ಮನೆ ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಬಿಡ್ತಾರೆ. ಫಾಲೋಡ್ ಬೈ ಶ್ರವಣ, ಆಮೇಲೆ ಗ್ರಹಣ, ಥರ್ಡ್ ಒನ್. ಗ್ರಹಣ ಅಂತಂದ್ರೆ ವಾಟ್ ಎವರ್ ಯು ಹಿಯರ್ ಫ್ರಮ್ ದಿ ಗುರುಸ್ ಮೌತ್ ಅದನ್ನ ರಿಟೈನ್ ಮಾಡ್ಕೊಳ್ಬೇಕು, ಗ್ರಹಿಸ್ಬೇಕು. ಕೇಳಿದ್ದನ್ನ ಮನಸ್ಸಲ್ಲಿ ಉಳಿಸ್ಕೋಬೇಕು. ಇವತ್ತು ಕೇಳಿದ್ದಂಗೆ ನಾಳೆ ಮರ್ತೋಯ್ತು ಅಂತಂದ್ರೆ ಉಪಯೋಗ ಇಲ್ಲ. ಬೀನ್ ಇಂಟರ್ನಲೈಸ್ಡ್ ಇನ್ ಅವರ್ ಮೈಂಡ್ ಅಂತ ಅರ್ಥ. ಸೊ ಶುಶ್ರೂಷ ಆದ ಮೇಲೆ ಶ್ರವಣ, ಆಮೇಲೆ ಗ್ರಹಣ ಮೀನ್ಸ್, ಆಮೇಲೆ ಊಹಾಪೋಹ, ಊಹ ಪ್ಲಸ್ ಅಪೋಹ. ಮನಸ್ಸಲ್ಲಿ ಮಂಥನ ಆಗ್ಬೇಕು. ಏನು ಗುರುಗಳು ಇದು ಹೇಳಿದ್ದಾರಲ್ಲ, ಇದು ಇದೆಯಲ್ಲ, ವೇದಾಂತ ಪುಸ್ತಕದಲ್ಲಿ ಇದೇ ಇದೆ, ಉಪನಿಷತ್ತುಗಳಲ್ಲಿ ಇದೇ ಇದೆ, ಭಗವದ್ಗೀತೆಯಲ್ಲೂ ಇದೇ ಇದೆ, ಗುರುಗಳು ಹೀಗೆ ಹೇಳಿದ್ದಾರೆ. ಹಾಗಾದ್ರೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಗುರುಗಳು ಏನಾರ ಬೇರೆ ಹೇಳಿದ್ರ, ಅದ್ರಲ್ಲಿ ಏನಾರ ಬೇರೆ ಇದೆಯಾ? ಅಥವಾ ನಾನ್ ತಿಳ್ಕೊಂಡಿದ್ದು ಕರೆಕ್ಟಾ, ಇನ್ನೊಬ್ರು ಹೇಳೋದು ಕರೆಕ್ಟಾ, ಅದು ಸುಳ್ಳ? ಈ ರೀತಿ ಅನಲಿಟಿಕಲ್ ಮೈಂಡ್, ಅನಲೈಸಿಂಗ್ ದಿ ಪ್ರೋಸೆಸ್ ಆಫ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಮನಸ್ಸಲ್ಲಿ ನಾವೇ ಪ್ರಶ್ನೆ ಹಾಕೊಂಡು ನಮ್ಮ ಮನಸ್ಸಿಗೆ ಸರಿ ಉತ್ತರ ನಾವೇ ಕಂಡುಕೊಳ್ಳೋದು. ಹೇಗೆ ಕಂಡುಕೊಳ್ಳೋದು ಅಂದ್ರೆ ಗುರುಗಳಿಂದ ಬಂದಿರೋದು ಉಪದೇಶ ನಮ್ಮ ಮನಸ್ಸಲ್ಲಿ ಇರಬೇಕು, ಅದರ ಮೂಲಕ ನಮ್ಮ ಉತ್ತರವನ್ನು ನಾವೇ ಪಡ್ಕೊಳ್ಳೋದು ಅಂತ. ಆಗ ನಿಮಗೆ ಒಂದು ಫೈನಲ್ ಕ್ಲಾರಿಟಿ ಬಂತು ಮನಸ್ಸಿಗೆ. ಧಾರಣ ಅಂದ್ರೆ ಧರಿಸೋದು ಅಂತ. ಯಾವುದು? ವಿತ್ ಒನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್ ದಿ ಫೈನಲ್ ಪಾಯಿಂಟ್ ಈಸ್ ಟು ಬಿ ಕಂಪ್ಲೀಟ್ಲಿ ರಿಮೆಂಬರ್ಡ್ ಇನ್ ದಿ ಮೈಂಡ್. ವಾಟ್ ಮೇಟ್ ಪಾಯಿಂಟ್ ಗುರು ಹ್ಯಾವ್ ಸೆಡ್, ಅದನ್ನು ಮರೀದೇ ಇರೋಗಿ ಇಟ್ಕೊಳ್ಳೋದು. ಆಮೇಲೆ ಈ ಸ್ಟೇಜ್ ಬಂದ ಮೇಲೆ ಅದನ್ನು ಪದಾರ್ಥ ಜ್ಞಾನ ಅಂತಾನೂ ಹೇಳಿದ್ರು. ಅರ್ಥವಿಜ್ಞಾನ ಅಂದ್ರೆ finally in the mind as a sadhana progresses, the point what Guru has said becomes totally cleared. ಯಾವುದೇ ಸಂಶಯ ಬರದ ಅಲ್ಲಿಯವರೆಗೆ ನಮ್ಮ ಮನಸ್ಸಲ್ಲಿ ಸಂಶಯಗಳಿದೆ, ಊಹಾಪೋಹ ಸಂಶಯಗಳಿದೆ, ಧಾರಣ ಆಗುವಾಗೂ ಸಂಶಯ ಇದೆ. ಧಾರಣ ಅಂತಂದ್ರೆ ಅಲ್ಟಿಮೇಟ್ಲಿ ಒನ್ ಪಾಯಿಂಟ್ ಸೆಟಲ್ಸ್ ಇನ್ ಕರೆಕ್ಟ್ಲಿ. ನಮ್ಮ ಮನಸ್ಸಿಗೆ ಇದು ಸರಿ ಅಂತ ಅನಿಸ್ಬಿಡ್ಬೇಕು, ಇದು ಬಿಟ್ಟು ಇನ್ನೇನೂ ಇಲ್ಲ ಅಂತ. ಅದು ಧಾರಣ. ಆಮೇಲೆ ಗುರುಕೃಪೆಯಿಂದ ಸಾಧನೆ ಮುಂದುವರೆದ ಹಾಗೆ ಪದಾರ್ಥ ಜ್ಞಾನ ಅಂದ್ರೆ ದಿ ಟೋಟಲ್ ಕಾನ್ಸೆಪ್ಟ್ ಟೋಟಲಿ ಗೆಟ್ಸ್ ಇಲಿಮಿನೇಟೆಡ್ ಇನ್ ದಿ ಬುದ್ಧಿ. ಯಾವುದು? ಮನೋಮಯ ಕೋಶದಲ್ಲಿ. ಇನ್ನೂ ಜ್ಞಾನ ಬಂದಿಲ್ಲ, ಪ್ಲೀಸ್ ರಿಮೆಂಬರ್. ಮನೋಮಯ ಕೋಶ ಅಂದ್ರೆ ಬುದ್ಧಿನಲ್ಲಿ ಅದು ಸ್ಪಷ್ಟವಾಗಿ ಹೊಳೆಯುತ್ತೆ ಅಂತ. ಅಂದ್ರೆ ಸ್ಪಷ್ಟವಾದ ತಿಳುವಳಿಕೆ, ದಿ ಟೋಟಲ್ ಅಂಡರ್ಸ್ಟ್ಯಾಂಡಿಂಗ್, ಪ್ರಿಸೈಸ್ ಅಂಡರ್ಸ್ಟ್ಯಾಂಡಿಂಗ್ ವಿಥೌಟ್ ಎನಿ ಡೌಟ್, ದಿ ಕಾನ್ಸೆಪ್ಟ್ ಜ್ಞಾನ ಆರ್ ಪದಾರ್ಥ ಜ್ಞಾನ. ಬ್ರಹ್ಮವಸ್ತು ಅಂದ್ರೆ ಇದೆ ಅನ್ನೋ ನಿಶ್ಚಲವಾದ ತಿಳುವಳಿಕೆ. ಯಾರಿಗೆ? ಬುದ್ಧಿಗೆ. ಯಾಕಂದ್ರೆ ಆತ್ಮನಿಗೆ ಅತ್ಯಂತ ಹತ್ತಿರವಾಗಿರತಕ್ಕಂಥದ್ದು ಬುದ್ಧಿ ಅಂತ ನಿಮಗೆಲ್ಲ ಗೊತ್ತಿದೆ, ಅತ್ಯಂತ ಹತ್ತಿರ. ಆದ್ರೆ ಅದು ಒಂದು ರೀತಿ ಜಡ. ಆತ್ಮನಿಂದ ಪ್ರತಿಫಲಿತವಾಗಿ ಚೈತನ್ಯಯುಕ್ತವಾಗಿ ಕಾಣುತ್ತೆ, ಅದಕ್ಕೆ
ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಒಂದು ಆ ಫ್ಯಾಕಲ್ಟಿ ಇದೆ. ಇದು ಸರಿ ಇದು ತಪ್ಪು ನಿರ್ಧಾರ ಮಾಡೋ ಶಕ್ತಿ ಇದೆ. ಅದಕ್ಕೆ ಬುದ್ಧಿ ಅಂತ ಕರಿತೀವಲ್ಲ. ಆ ಬುದ್ಧಿನಲ್ಲಿ ಆ ಸತ್ಯ ಕರೆಕ್ಟ್ ಆಗಿ ಮೊದಲು ಇಲ್ಲಿ ಬರಬೇಕು ತಲೆ ಒಳಗೆ. ಯಾವುದೇ ಸಂಶಯ ಇಲ್ಲ ನಿಮಗೆ, ಯಾವುದೇ ಸಂಶಯ, ನಿಜವಾದ ಎಲ್ಲಾ ಸಂಶಯಗಳು ಹೋಯ್ತು ಅಂತ. ಅದು ಪದಾರ್ಥ ಜ್ಞಾನ. ಈ ಪದಾರ್ಥ ಜ್ಞಾನ ಅಲ್ಲಿವರೆಗೆ ಪ್ರಯತ್ನ ನಮ್ದು ಅಂತ. ಮುಂದೆ ನಿಜವಾದ ಧ್ಯಾನ ಶುರು ಆಗುತ್ತೆ. ಅದು ಪರಮಾತ್ಮನ ಕೃಪೆಯಿಂದ ಆತ ಮುಂದೆ ತಗೊಂಡು ಹೋಗ್ತಾನೆ. ಮುಂದೆ ನಮ್ಮ ಕೆಲಸ ಏನೂ ಇಲ್ಲ. ಸಾಕ್ಷಾತ್ಕಾರ ಎಂದಾಗಬೇಕು ಅದು ನಾವು ಬಯಸಿದ ದಿವಸ ಅಲ್ಲ, ಅದು ನಮ್ಮ ಕೈ ಮೀರಿದಂಥದ್ದು ವಸ್ತು. ಆದ್ರಿಂದ ಭಗವತ್ ಕೃಪೆಯಿಂದ ಯಾವತ್ತೋ ಒಂದು ದಿವಸ ಸಾಧನಾ ಮಾರ್ಗದಲ್ಲಿ ಧ್ಯಾನದಲ್ಲಿ ಮುಂದುವರೆದ ಹಾಗೆ, ಧ್ಯಾನದಲ್ಲಿ ಮುಂದುವರೆದ ಹಾಗೆ, ಧ್ಯಾನದಲ್ಲಿ ಮುಂದುವರೆದ ಹಾಗೆ ಕೊನೆಗೆ ಒಂದು ದಿವಸ ತತ್ವಜ್ಞಾನ. ಇದೆಲ್ಲ ಆಗಬೇಕು ಅಂದ್ರೆ ಮೊದಲು ನಮ್ಮ ಪ್ರಯತ್ನ ಒಂದು ಬೇಕು. ನಮ್ಮ ಪ್ರಯತ್ನಕ್ಕೆ ಗುರು ತಗೊಂಡು ಹೋಗುವಂತಹ ಒಂದು ಚೈತನ್ಯಯುಕ್ತವಾದಂತಹ ವಿಶೇಷವಾದ ಪದಾರ್ಥ ಅಂತ ತಿಳ್ಕೊಳ್ಳಿ, ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಳ್ಳಿ. ಆದ್ರಿಂದ ಅದು ಬಹಳ ಬೇಗ ಆಗುತ್ತೆ. ಪ್ರಯತ್ನ ಇನಿಷಿಯಲಿ ನಾವು ಮಾಡಬೇಕು, ಆಮೇಲೆ ಗುರು ತಾನಾಗಿ ಅದನ್ನು ತಗೊಂಡು ಹೋಗ್ತಾನೆ. ಇದು ರಮಣ ಮಹರ್ಷಿಗಳು ಹೇಳಿದ್ದಾರೆ. ಸನ್ಯಾಸ ಯೋಗ ಯುಕ್ತಾತ್ಮನಾದರೆ ನೀನು ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದ್ಬಿಟ್ಟು ನನ್ನನ್ನು ಸೇರ್ತೀಯಪ್ಪ ಫೈನಲಿ ಅಂತ. ಸಿ ವೆನ್ ಯು ರೀಚ್ ದಟ್ ಸ್ಟೇಜ್ ಆಫ್ ಡಿಸೈರ್ಲೆಸ್ನೆಸ್ ದೆನ್ ಯು ರೀಚ್ ಮೀ ಓನ್ಲಿ. ಹೇಳಿದ ಮೇಲೆ ಮತ್ತೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಎರಡನೇ ಚರಣ ಇದೆಯಲ್ಲ, ಬಹಳ ಮುಖ್ಯವಾದ ಚರಣ. ಬಹಳಷ್ಟು ಗಂಭೀರವಾಗಿ ಭಾಷ್ಯಗಳು ಬರೆದಿದ್ದಾರೆ ಎಲ್ಲ ಮಾತು. ಮಯಿ ತೇಷು ಚಾಪ್ಯಹಂ ಚರಣದ ಕೊನೆ ಭಾಗ. ಯೇ ಭಜಂತಿ ತು ಮಾಂ ಭಕ್ತ್ಯ, ತು ಯೇ ಭಕ್ತ್ಯಾ ಭಜಂತಿ ಮಾಂ ತೇಷು ಚ ಅಪಿ ಅಹಂ ಅಂತ ಅದು ನೀವು ಬಿಡಿಸ್ಕೊಂಡು ಹೋಗ್ತೀವಿ. ಅದರ ಅರ್ಥ ಇಷ್ಟೇ, ಬಹಳ ಸುಲಭ. ಅರ್ಥ ಬಹಳ ಸುಲಭ. ಎಷ್ಟು ಸುಲಭ ಅನ್ಸುತ್ತೆ? ಯು ವಿಲ್ ಅಲ್ಟಿಮೇಟ್ಲಿ ಕಮ್ ಟು ನೋ ದಟ್ ಯು ಆರ್ ಇನ್ ಮೀ ಅಂಡ್ ಐ ಆಮ್ ಇನ್ ಯು ಅಂತ. ನೀನು ನನ್ನಲ್ಲೇ ಇದ್ದೀಯಪ್ಪ, ನಾನು ನಿನ್ನಲ್ಲೇ ಇದ್ದೀನಿ. ಯಾರು ನನ್ನನ್ನು ಸತತವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಿಷ್ಠೆಯಿಂದ ನಂಬಿಕೆಯಿಂದ ನನ್ನನ್ನು ಭಜಿಸ್ತಾರೋ, ನನ್ನನ್ನು ಪೂಜಿಸ್ತಾರೋ, ನನ್ನ ಉಪಾಸನೆ ಮಾಡ್ತಾರೋ, ಅನವರ್ತ ಉಪಾಸನೆ ಮಾಡ್ತಾರೋ, ಅಂತಹ ಭಕ್ತರನ್ನ ನೋಡಿದ್ರೆ ನಾನು ಅವರಲ್ಲೇ ಇದ್ದೇನೆ, ಅವರು ನನ್ನಲ್ಲೇ ಇದ್ದಾರೆ ಅಂತ ಭಗವಂತ ಹೇಳ್ತಾರೋ ಮಾತಿದೆ. ಈ ಎರಡನೇ ಚರಣ ಬಹಳ ಮುಖ್ಯ. ಅದು ನಮ್ಗೆ ಅರ್ಥ ಆಗ್ಲಿ ಅಂತ. ಮತ್ತೆ ಯಥಾ ಪ್ರಕಾರ ಇಲ್ಲಿ ಭಗವಂತ ಸೂಚನೆ ಕೊಡ್ತಾ ಇರೋದೇನು? ಭಗವಂತನನ್ನು ಸೇರ್ಲಿಕ್ಕೆ ಅತ್ಯಂತ ಎಲ್ಲರಿಗೂ ಕಷ್ಟ ಸಾಧ್ಯವಾದಂತಹ ವಿಚಾರ ಮಾರ್ಗ, ಕುಂಡಲಿನಿ ಯೋಗ, ಹಠಯೋಗ, ರಾಜಯೋಗ, ಮಂತ್ರಯೋಗ, ಜಪಯೋಗ, ಈ ತರ ಎಷ್ಟೋ ಶಬ್ದಗಳು ವೇದಾಂತ ಬರುತ್ತಲ್ಲ, ಅವೆಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಇದೆಲ್ಲ ಏನ್ ಶಬ್ದಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ನಮಗೆ ಸುಲಭದಲ್ಲಿ ಭಗವಂತನನ್ನ ಹೇಗೆ ಸೇರ್ಕೊಳ್ಬೇಕು ಅಷ್ಟು ತಿಳಿಸ್ಕೊಡಿ ಅಂತ ಸಾಮಾನ್ಯರು ನಾವು ಕೇಳಿದಾಗ ಭಗವಂತನೇ ಕೊಟ್ಟಿರೋ ಉತ್ತರ. ಸುಲಭದಲ್ಲಿ ನಾನು ನಿಮಗೆ ಸಿಗಬೇಕು ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಪ್ರಾರ್ಥನೆ ಮಾಡಿ, ನನ್ನ ನಾಮವನ್ನು ತಗೊಳ್ಳಿ, ನನ್ನ ಉಪಾಸನೆ ಮಾಡಿ, ನನ್ನ ಜಪವನ್ನ ಮಾಡಿ, ನನ್ನ ನಾಮ ಜಪ ಅನವರ್ತ ಮಾಡಿ ಅನ್ನೋ ಅರ್ಥನೇ ಭಗವಂತ ಹೇಳ್ತಾ ಇರೋದು. ಯಾಕಂದ್ರೆ ಮುಂದೆ ಬರುತ್ತಲ್ಲ, ಬಹಳ ಕ್ಯಾಚ್ ವರ್ಡ್ ಹೇಳ್ತಾ ಇದೆ ಯಾವಾಗ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಭಗವಂತ ಹೇಳಿರೋ ಮಾತು ಕಣಯ್ಯ. ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದದ್ದು ಜಪ ಯಜ್ಞ ಅಂತ ಭಗವಂತನ ಹೇಳಿದ್ದಾನೆ. ಭಕ್ತಿ ಯೋಗದ ಪರಾಕಾಷ್ಠೆ, ಭಕ್ತಿ ಯೋಗದ ಹಿರಿಮೆಯನ್ನು ಭಗವಂತ ಎರಡನೇ ಚರಣದಲ್ಲಿ ಮತ್ತೆ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ಯಾರು ನನ್ನನ್ನು ಅಷ್ಟು ಭಕ್ತಿಯಿಂದ ಸ್ಮರಿಸ್ತಾರೋ, ನೋಡಪ್ಪ ಅರ್ಜುನ, ಅವರು ನನ್ನಲ್ಲೇ ವಾಸವಾಗಿದ್ದಾರಪ್ಪ, ನಾನು ಅವರಲ್ಲೇ ವಾಸವಾಗಿದ್ದೇನೆ. ಐ ಆಮ್ ಇನ್ ದೆಮ್ ಅಂಡ್ ದೇ ಆರ್ ಇನ್ ಮೀ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ. ಏನ್ ಸೂಚನೆ ಕೊಡ್ತಾ ಇದ್ದಾನೆ ಭಗವಂತ? ಸುಲಭದಲ್ಲೇ ನಾನು ನಿಮಗೆ ಒಲಿಬೇಕು ಅಂದ್ರೆ, ಭಗವತ್ ಪ್ರಾಪ್ತಿ ಆಗ್ಬೇಕು, ಭಗವತ್ ಸಾಕ್ಷಾತ್ಕಾರ ಈ ಜನ್ಮದಲ್ಲಿ ಆಗ್ಬೇಕು ಅಂದ್ರೆ ಯಾವಾಗಲೂ ನನ್ನನ್ನು ನಂಬು. ನನ್ನಲ್ಲಿ ಅತೀವಾದಂತಹ ಶ್ರದ್ಧೆ, ಆ ಭಕ್ತಿ, ಉತ್ಕಟವಾದ ಭಕ್ತಿ ನೀನು ಇಟ್ರೆ ಎಲ್ಲದಕ್ಕೂ ಭಗವಂತನೇ ಕಾರಣ, ನಾನು ಏನೂ ಅಲ್ಲ ಅಂತ ನಿಮ್ಮ ಅಹಂಕಾರವನ್ನ ಮೆಟ್ಟಿ ನಿಂತ್ರೆ, ಅಹಂಕಾರ ರಹಿತನಾಗಿ ನಿಂತ್ರೆ, ನಿನ್ನ ಆಸೆಗಳನ್ನೆಲ್ಲ ಬಿಟ್ರೆ ಅಂತ ಅರ್ಥ. ಮಾಡೋನು ಭಗವಂತ ಅಪ್ಪ, ನಾನಲ್ಲ ಮಾಡೋದು. ನನ್ನ ಪ್ರಾಪ್ತಿ ಏನಿದೆಯೋ ಅದು ಭಗವಂತ ಕೊಡ್ತಾ ಇದ್ದಾನೆ. ನಾನು ಏನೂ ಮಾಡ್ತಾ ಇಲ್ಲ ನಿಜವಾಗ್ಲು. ಈ ಉಪಕರಣ ಇದೆಯಲ್ಲ ಶರೀರ, ಇದರಿಂದ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಒಳಗಡೆ ನಿಮಗೆ ಬಹಳ ಸ್ಪಷ್ಟವಾಗಿರ್ಬೇಕು. ಹೊರಗಡೆ ನೀವು ಹೇಗಾರ ಇರಿ, ಹೊರಗಡೆ ನೀವು ಏನಾರ ನಾಟಕ ಮಾಡ್ಕೊಳ್ಳಿ, ಒಳಗಡೆ ಕ್ಲಾರಿಟಿ ಇರಬೇಕು ಅಂತ. ಯು ಮಸ್ಟ್ ಹ್ಯಾವ್ ದಟ್ ಕ್ಲಿಯರ್ ವಿಷನ್ ಇನ್ಸೈಡ್ ದಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್, ಐ ಆಮ್ ನಾಟ್ ದ ಡೂಯರ್. ನೀವು ಹಾಫ್ ದ ಬ್ಯಾಟಲ್ ಒನ್ ಅಂತ ಗುರುಗಳು ಹೇಳ್ತಾರೆ. ನಿಮ್ಮ ಸಾಧನೆ ಮುಂದೆ ಬಹಳ ಸುಲಭ ಆಗುತ್ತೆ, ಭಗವಂತ ದಾರಿ ತೋರಿಸ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇ ಚರಣ ಏನ್ ಹೇಳ್ತಾ ಇದ್ದಾನೆ?
ಭಗವಂತನ ನಿಜವಾದ ಅರ್ಥದಲ್ಲಿ ಸರ್ವಜ್ಞತ್ವ ಏನು ಅಂತ ತೋರಿಸ್ಕೊಳ್ಳಕ್ಕೆ. ಯಾಕೆಂದ್ರೆ ಬಹಳಷ್ಟು ಜನ ಈ ಪ್ರಶ್ನೆ ಮಾಡಿದ್ದಾರೆ. ಆಚಾರ್ಯರ ಭಾಷ್ಯದಲ್ಲಿ ಬಂದಿದೆ, ರಾಮಾನುಜರ ಭಾಷ್ಯದಲ್ಲೂ ಬಂದಿದೆ. ಏನು ಇದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ. ಭಗವಂತ ಪಾರ್ಷಿಯಲ್ ಅಲ್ವಾ? ಡಸ್ ನಾಟ್ ಫೇವರ್ ಸಮ್ ಅಂಡ್ ಡಸಂಟ್ ಫೇವರ್ ಸಮ್. ಹಿ ಫೇವರ್ಸ್ ಓನ್ಲಿ ಫ್ಯೂ ಪೀಪಲ್ ಅಂಡ್ ಹಿ ಗಿವ್ಸ್ ಟ್ರಬಲ್ ಟು ಅದರ್ಸ್. ಭಗವಂತ ಕೆಲವರು ಸುಖನೇ ಕೊಡ್ತಾನಲ್ಲ ಭಗವಂತ. ಭಗವಂತನ ದೋಷ ಹುಡುಗೋದು ನಮ್ಮ ಸ್ವಭಾವ. ಇವತ್ತಿಗಾದ್ರೂ ಅಷ್ಟೇ, 5,000 ವರ್ಷದ ಹಿಂದೂ ಅಷ್ಟೇ. ಆಲ್ವೇಸ್ ನಾವು ವಿ ಸ್ಟಾರ್ಟ್ ಥಿಂಕಿಂಗ್ ವಿತ್ ಅನಾಲಿಟಿಕಲ್ ಮೈಂಡ್ ಬಿಕಾಸ್ ಐ ಆಮ್ ಸೋ ಇಂಟೆಲಿಜೆಂಟ್ ಅಲ್ಲ. ಐ ಗಾಟ್ ದಿಸ್ ಬುದ್ಧಿ ಅಂಡ್ ವಿವೇಕ. ಸೊ ಐ ಸ್ಟಾರ್ಟ್ ಕ್ವಶನಿಂಗ್ ಎ ಲಾರ್ಡ್. ಯಾಕಪ್ಪ ನೀನು ನಿಜವಾದ ಭಗವಂತ ಅಂದ್ರೆ, ನಿಜವಾದ ದೇವರು ಅಂದ್ರೆ ನಾವೆಲ್ಲ ನಿನ್ನ ಮಕ್ಕಳು, ನೀನೇ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ಯಾ ಅಂದ್ರೆ ನೀನು ಕಷ್ಟ ಯಾಕೆ ತಂದಿಟ್ಟಿದ್ಯಾ? ವೈ ಸಮ್ ಸಫರ್ ಮೋರ್? ವೈ ಸಮ್ ಸಫರ್ ಆಲ್ ದ ಟೈಮ್ ಇನ್ ದರ್ ಲೈಫ್? Why some remain poor of the poor, poorest of the poor? Why some people, without doing any good deeds, they become richer and richer and richer day by day with all the nefarious activities? ಏನೆಲ್ಲಾ ಕೆಟ್ಟ ಕೆಲಸ ಮಾಡಬೇಕು ಅಂತ ಎಲ್ಲಾ ಕೆಟ್ಟ ಕೆಲಸ ಮಾಡ್ತಾ ಇದ್ರು ಅವರು ಆರಾಮಾಗಿದ್ದಾರಲ್ಲ ಭಗವಂತ ಅಲ್ಲ. ಅವ್ರಿಗೆ ಯಾವ ತೊಂದರೆ ಇಲ್ವಲ್ಲ. ನಾನು ಇಷ್ಟು ಒಳ್ಳೆಯವನಾಗಿ ಸಜ್ಜನನಾಗಿ ಯಾವುದೋ ಕೆಟ್ಟ ಕೆಲಸ ಮಾಡಬಾರದು ಅಂತ ನಿಷ್ಠೆಯಿಂದ ಜೀವನ ಮಾಡ್ತಾ ಇದ್ದೀನಿ. ನನಗೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದೆ. ಹಂಗಾರೆ ಭಗವಂತ ಇರೋದು ನಿಜಾನ ಸುಳ್ಳ? ಭಗವಂತ ಪಕ್ಷಪಾತಿ ಹೌದೋ ಅಲ್ವೋ? ಕೆಲವರಿಗೆ ಮಾತ್ರ ಭಗವಂತ ಕರುಣೆ ತೋರಿಸ್ತಾ ಇದ್ದಾನೆ. ವೈ ಮೀ ಓನ್ಲಿ? ಈ ಪ್ರಶ್ನೆ ಬಹಳ ಅನಾದಿ ಕಾಲದಿಂದ ಇದೆ. ಈ ಪ್ರಶ್ನೆ ಬರೋದು ಯಾಕೆ ಅಂದ್ರೆ ಬುದ್ಧಿಗೆ ಅನಿಸುತ್ತೆ. ನಾವು ನೋಡಿದ್ರೆ ಹೌದಲ್ಲಪ್ಪ ಇವ್ರು ಹೇಳ್ತಾ ಇರೋದು ಸತ್ಯ. ವಸ್ತುತಃ ಹಾಗಲ್ಲ. ಯಾಕೆಂದ್ರೆ ನಮ್ಮ ಕರ್ಮ ಸಿದ್ಧಾಂತ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ನಮ್ಮ ತೊಂದರೆಗಳಿಗೆ, ನಮ್ಮ ಸುಖಕ್ಕೆ ಯಾರ ಕಾರಣ? ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಹಿಂದಿನ ಜನ್ಮಗಳಿಂದ ನಾವು ಏನ್ ಬಳುವಳಿ ಪಡ್ಕೊಂಡ್ ಬಂದಿದ್ವೋ, ಯಾವ ದುಷ್ಕರ್ಮ ಮಾಡಿದ್ವೋ, ಯಾವ ಪಾಪಕರ್ಮ ಮಾಡಿದ್ವೋ ನಮ್ಗೆ ಗೊತ್ತಿಲ್ವಲ್ಲ ಈಗ. ಸಿ ವಿ ಡೋಂಟ್ ರಿಮೆಂಬರ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಬರ್ತ್. ಅದ್ರ ಫಲ ಈಗ ನಾವು ನಾನು ತುಂಬಾ ಕೆಟ್ಟ ಕೆಲಸನೇ ಮಾಡ್ಕೊಂಡ್ ಬಂದಿದ್ರೆ ನನಗೆ ಅನುಭವಿಸಿಯೇ ಕ್ಷೀಣಿಸ್ಬೇಕು, ಅದನ್ನ ಕ್ಷಯಿಸ್ಬೇಕು. ಕರ್ಮ ಫಲ ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜನ್ಮ ಬಂದಿರೋದೇ ಕೆಲವು ನಿರ್ದಿಷ್ಟವಾದ ಫಲಗಳನ್ನ ಉಣ್ಲಿಕ್ಕೆ. ಈ ಜನ್ಮ ಬಂದಿರೋದು ಕೆಲವು ನಿರ್ದಿಷ್ಟವಾದಂತಹ ಫಲಗಳನ್ನು ಅನುಭವಿಸಲಿಕ್ಕೆ. ಅವರ ಪರಮ ಗುರು, ಪರಮೇಷ್ಠಿ ಗುರು, ನಾಟ್ ಪರಮಗುರು, ಗುರು ಆಫ್ ಸ್ವಾಮಿ ವಿದ್ಯಾನಂದ. Statement he has made one point so clear in English. You are born, see, listen to our Swami Shivananda. You are born for a specific reason, fill the karmas in this birth. For that you need a body made up of 5 elements. Where you should be born, which family you should be born, who are your parents, who are your kids and kins, who are your brothers and sisters, who are your friends and enemies, who are your colleagues, who will be your spouse, who will be your children. Everything is pre-decided. Please listen to what Swami Shivananda Saraswati said. Everything pre-decided according to your karma. You cannot change this. You have to work out your karma in that family, so you are born in that family only. ಕರ್ಮ ಸಿದ್ಧಾಂತ ಉತ್ತರ ಬಹಳ ಸುಲಭವಾಗಿದೆ. ನನಗೆ ಯಾಕಪ್ಪ, ನಾನು ಬಡವರ ಮನೇಲಿ ಹುಟ್ಬಿಟ್ಟಿದ್ದೀನಲ್ಲ, ನಾನು ರಿಕ್ಷಾವಾಳ ಮನೇಲಿ ಹುಟ್ಬಿಟ್ನಲ್ಲ, ನಾನ್ಯಾಕೆ ಶ್ರೀಮಂತರ ಮನೇಲಿ ಹುಟ್ಟಲಿಲ್ಲ, ನಾನ್ಯಾಕೆ ರಾಯಲ್ ಫ್ಯಾಮಿಲಿ ಮನೇಲಿ ಹುಟ್ಟಲಿಲ್ಲ ಅಂದ್ರೆ ನನ್ನ ಕರ್ಮ ಹಂಗಿದೆ. ನಾನು ಅಲ್ಲೇ ಹುಟ್ಟಬೇಕಾಗಿತ್ತು, ಅನುಭವಿಸಬೇಕಾಗಿತ್ತು. ರಿಕ್ಷಾವಾಲ ಮೇಲೆ ರಿಕ್ಷಾವಾಲ ಹುಟ್ಟಿದೆ. ಸ್ಲಬ್ನಲ್ಲಿ ಬೆಳಿಬೇಕು ಅಂತ ನನ್ನ ಹಣೆ ಬರ ಇದೆ. ಹೋದ್ ಜನ್ಮದ್ದು ಅನುಭವಿಸ್ಬೇಕು. ಇದು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೂ ಭಗವಂತನ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ಅಂತ ವೇದಾಂತ ಹೇಳುತ್ತೆ. ನಿಮ್ಮ ಕಷ್ಟಕ್ಕೆ ನೀವೇ ಹೊಣೆ ಕಂಡ್ರಿ, ಭಗವಂತ ಅಲ್ಲ ಅಂತ ವೇದಾಂತ ಬಹಳ ಸ್ಪಷ್ಟವಾಗಿದೆ. ನನಗೆ ಕಷ್ಟ ಕೊಟ್ಬಿಟ್ಟಿಯಲ್ಲಪ್ಪ, ನೀ ಎಂತ ಪಕ್ಷಪಾತಿ, ನೀನು ಸರಿಗಿಲ್ಲ, ಯಾರು ನಿನ್ನ ಸರ್ವಜ್ಞ ಅಂತ ಹೇಳಿದ್ದು? ನಾವು ಅಜ್ಞಾನದಲ್ಲಿ ಭಗವಂತನನ್ನು ಬೈಯೋದು. ಬಹಳ ಜನ ಬೈತಾರೆ ಭಗವಂತನ. ಇದೇ ಕಾರಣ, ಯಾಕೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಸತ್ಯ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇ ಚರಣ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳಿ. ಭಗವಂತ ಯಾಕೆ ಇದನ್ನ ಹೇಳ್ಬೇಕಾಯ್ತು? ಈ ನಮ್ಮ ಬುದ್ಧಿಗೆ ಅರ್ಥ ಆಗ್ಲಿ ಅಂತ. ನಾವು ಎಲ್ಲದಕ್ಕೂ ಭಗವಂತನ ದೂರ್ತೀವಲ್ಲ. ವಿ ಆಲ್ವೇಸ್ ಟ್ರೈ ಟು ಫೈಂಡ್ ಎ ಫಾಲ್ಟ್ ವಿತ್ ಈವನ್ ಗಾಡ್ ಆಲ್ಸೋ. ಅಯ್ಯೋ ಮೂರ್ಖ ಜನರ, ಅರ್ಥ ಮಾಡ್ಕೊಳ್ಳಿ, ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು ಭಗವಂತ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ನೋಬಡಿ ಈಸ್ ಮೈ ರಿಯಲ್ ಫ್ರೆಂಡ್, ನೋಬಡಿ ಈಸ್ ಮೈ ರಿಯಲ್ ಎನಿಮಿ. ರಿಯಲಿ 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 ಐ ಆಮ್ ನಥಿಂಗ್ ಟು ಡೂ ವಿತ್ ಕ್ರಿಯೇಷನ್. ಬಂದಿತ್ತಲ್ಲ, ನಿಮ್ಗೆ ನೆನಪಿರಬೇಕು. ನಚ ಮತ್ಸಾನಿ ಭೂತಾನಿ. ನಿಜವಾದ ಅರ್ಥದಲ್ಲಿ ಪ್ರಪಂಚವು ನನ್ನಲ್ಲಿಲ್ಲ, ನಾನು ಪ್ರಪಂಚದಲ್ಲಿ ಇಲ್ಲ ಅಂತ. ನನಗೆ ಯಾರು ದ್ವೇಷಿಗಳು ಇಲ್ಲ, ನನಗೆ ಯಾರು ಪ್ರಿಯರು ಇಲ್ಲ ಅಂದ್ರೆ ಅರ್ಥ ಏನು? ನೀದರ್ ಎನಿಬಡಿ ಈಸ್ ಮೈ ರಿಯಲ್ ಫ್ರೆಂಡ್ ನಾರ್ ಎನಿಬಡಿ ಈಸ್ ಮೈ ರಿಯಲ್ ಎನಿಮಿ ಆರ್ ಫೋ ಅಂತ. ಸಮೋಹಂ ಸರ್ವಭೂತೇಶು.
ನಾನು ಎಲ್ಲರೂ ಒಂದೇ ತರ ಇದೀನಲ್ಲ. ಆ ಇನ್ನರ್ ಅವೇರ್ನೆಸ್ ಇದೆ, ಪರಮ ಚೈತನ್ಯ. ಆ ಚೈತನ್ಯ ಒಂದೇ ವಸ್ತು. ಒಳಗಡೆ ಇರೋ ಚೈತನ್ಯವೇ ಬೇರೆ, ಹೊರಗಡೆ ಹಾಕಿರೋ ಈ ಶರೀರವೇ ಬೇರೆ. ಅಧ್ಯಾಸ, ತಪ್ಪು ಕಲ್ಪನೆಯಿಂದ ಅನಾದಿಯಾಗಿರೋ ಅವಿದ್ಯೆ ನಮ್ಮ ತಲೆಯಲ್ಲಿ ಕೂತಿದೆಯಲ್ಲ, ಅಜ್ಞಾನ. ನಾವೇನ್ ತಿಳ್ಕೊಂಡಿದೀವಿ, ಶರೀರ ನಾನು ಅಂತ ತಿಳ್ಕೊಂಡ್ಬಿಡಿ, ಅಷ್ಟೇ ಆಗಿರೋದು ವ್ಯತ್ಯಾಸ. ಆದ್ರೆ ಶರೀರವೇ ಬೇರೆ, ಒಳಗಡೆ ಪದಾರ್ಥವೇ ಬೇರೆ. ಆ ಪದಾರ್ಥ ಒಂದೇ ವಸ್ತು. ಆ ವಸ್ತು ಬೇರೆ ಬೇರೆ ಇಲ್ವೇ ಇಲ್ಲ. ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ಅಜ, ಅಮರ, ನಿಷ್ಕ್ರಿಯ, ನಿರಾಕಾರ, ಯಾವೆಲ್ಲ ಶಬ್ದಗಳು ನಾವು ಹೇಳ್ತೀವಲ್ಲ, ಸರ್ವಜ್ಞ, ಆ ಭಗವತ್ ತತ್ವ, ಆ ಅಮರ ಚೈತನ್ಯ, ಆ ಪರಾವರ ತತ್ವ ಇರೋದು ಒಂದೇ. ನಾನು ಆ ತತ್ವ ಆದ್ದರಿಂದ ಆ ಭಗವತ್ ತತ್ವವೇ ನಾನಾಗಿದ್ದರಿಂದ ನೋಡಪ್ಪ ಅರ್ಜುನ, ಸಮೋಹಂ ಸರ್ವಭೂತೇಶು, ಭಗವಂತನ ವಚನ. ಎಲ್ಲ ಜೀವಿಗಳಲ್ಲಿ, ಎಲ್ಲ ಭೂತ ವರ್ಗಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ನಾನು ಸಮನಾಗಿದ್ದೇನೆ ಅಂದ್ರೆ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡ್ತಾ ಇದ್ದೇನೆ. ನೀನು ನನಗೆ ತುಂಬಾ ಬೇಕಾದವನು ಅಂತ ಇಲ್ಲಿ ಏನೋ ಒಂದು ಸ್ಪೆಷಲ್ ಫೇವರ್ ಮಾಡ್ಲಿಕ್ಕೆ ನಾನಲ್ಲ ಇರೋದು, ಅಥವಾ ನೀನು ನನಗೆ ಬೇಡ ಅಂತ. ಆ ಭಾವನೆಗಳೇ ಇಲ್ವಲ್ಲ ಭಗವತ್ ತತ್ವದಲ್ಲಿ. ಎಲ್ಲ ಭಾವನೆಗಳನ್ನು ಮೀರಿರ್ತಕ್ಕಂಥ ವಸ್ತು ಆದ್ರಿಂದ, ಮನಸ್ಸಿಗೆ ಅರ್ಥ ಆಗದೆ ಇರೋ ವಸ್ತು ಆದ್ರಿಂದ ಭಾವನೆಗಳು ಹೆಂಗೆ ಅಲ್ಲಿ ಎಲ್ಲಿ ಬರುತ್ತೆ ಭಾವನೆಗಳು? ಏ ಭಜಂತಿತು ಮಾಂ ಭಕ್ತ್ಯ ಮೈತೇಷು ಚಾಪ್ಯಹಂ. ಯಾರು ನನ್ನನ್ನು ಸ್ಮರಿಸ್ತಾರೋ, ಅನವರತ ಭಜನೆ ಮಾಡ್ತಾರೋ ಅವರಲ್ಲಿ ನಾನು ಇದ್ದೇನಪ್ಪ, ಅವ್ರು ನನ್ನಲ್ಲಿ ಇದ್ದಾರೆ. ಸಿ, ದೇ ಆರ್ ಇನ್ ಮೀ ಅಂಡ್ ಐ ಆಮ್ ಇನ್ ದೆಮ್ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ. ದೋಸ್ ಹೂ ಡಿವೋಟ್ಲಿ ವರ್ಷಿಪ್ ಮೀ ಅಬೈಡ್ ಇನ್ ದೆಮ್ ಅಂಡ್ ದೇ ಅಬೈಡ್ ಇನ್ ಮೀ ಅಂಡ್ ಫೈನಲಿ ಐ ಗೆಟ್ ರಿವೀಲ್ ಟು ದೆಮ್. ಅವರಲ್ಲಿ ನಾನಿದ್ದೇನೆ. ಯಾರಲ್ಲಿ? ಭಕ್ತರಲ್ಲಿ. ಯಾರ್ಯ? ಭಗವತ್ಪಾದರು ಬಹಳ ಚೆನ್ನಾಗಿ ಹೇಳ್ತಾರೆ ಈ ಶ್ಲೋಕಕ್ಕೆ. ಅವರೇ ಪ್ರಶ್ನೆಯನ್ನು ಹಾಕಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಎಲ್ಲೋ ನಮಗೊಂದು ಸಂಶಯ, ಏನಪ್ಪಾ ಭಗವಂತ ಹಿಂಗೆ ಹೇಳ್ತಾ ಇದ್ದಾನಲ್ಲ, ಯಾರು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಅನವರ್ತ ಉಪಾಸನೆ ಮಾಡ್ತಾರೋ ಅವರಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅವರು ನನ್ನಲ್ಲಿದ್ದಾರೆ. ಹಾಗಾದ್ರೆ ಭಕ್ತಿ ಇಲ್ಲದೆ ಇರೋರಲ್ಲಿ ಭಗವಂತ ಇಲ್ವಾ? ದೋಸ್ ಹೂ ವರ್ಷಿಪ್ ಮೀ ವಿತ್ ಡಿವೋಟ್ ಅಟೆನ್ಷನ್, ಹೂ ಡೋಂಟ್ ವರ್ಷಿಪ್ ಎಟ್ ಆಲ್. ವಾಟ್ ಅಬೌಟ್ ದ ನಾನ್ ಡಿವೋಟೀಸ್? ಡಸ್ ಇಟ್ ಮೀನ್ ಲಾರ್ಡ್ ಈಸ್ ನಾಟ್ ರಿಸೈಡಿಂಗ್ ಇನ್ ದೆಮ್? ನೋಡಿ, ಬುದ್ಧಿ ಇದೆಯಲ್ಲ ಅಂದ್ರೆ ಬಹಳ ಹುಡುಕಿ ಪ್ರಶ್ನೆ ಮಾಡೋದು. ಯಾಕಂದ್ರೆ ನಾನು ಅನ್ನೋ ಈಗೋ ಇದೆಯಲ್ಲ, ನಮ್ಮ ಅಂತಃಕರಣದಲ್ಲಿ 4 ಭಾಗ ವೃತ್ತಿಯಿಂದ ಅಷ್ಟೇ, ಎಲ್ಲ ಒಂದೇನೆ. ಬುದ್ಧಿ ಒಂದು ಭಾಗ, ಚಿತ್ತ ಒಂದು ಭಾಗ. ಈ ಬುದ್ಧಿ ಯೋಚನೆ ಮಾಡ್ತಾ ಇದೆ. ಭಕ್ತರಲ್ಲಿ ಮಾತ್ರ ಭಗವಂತ ಇದ್ದಾನ? ಹಂಗಾರೆ ಭಕ್ತರ ಅಲ್ಲದೆ ಇರೋ ಜನ ಇದಾರಲ್ಲ ಅನಾದಿ ಕಾಲದಿಂದ ದೃಷ್ಟಿನಲ್ಲಿ. ಹಂಗಾರೆ ಅವ್ರು ಭಗವಂತ ಇಲ್ವಾ? ರಿಸೈಡ್ ಇನ್ ದೋಸ್ ಪೀಪಲ್ ಹೂ ಡೋಂಟ್ ಡಿವೋಟೆಡ್ಲಿ ವರ್ಷಿಪ್ ಇಟ್ ಆಲ್, who don't believe in God. It is not like that. Acharya gives explanation. It is not like that. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತೆ ಅಂತ ಭಗವಂತ ಹೇಳಿದಾನೆ. ಎಷ್ಟು ಸಲ ಹೇಳಬೇಕು? ಎಲ್ಲ ಪ್ರಪಂಚದ ಸೃಷ್ಟಿಕರ್ತನೇ ಅವನಾದ್ರಿಂದ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಎರಡೂ ಅವನೇ ಆದ್ರಿಂದ, ಅವನು ಇಲ್ಲದೆ ಇರೋ ಜಾಗ ಯಾವುದು? ಅವನು ಇಲ್ಲದೆ ಇರೋ ಪ್ರದೇಶ ಯಾವುದು? ಎಲ್ಲ ಕಡೆ ಸರ್ವವ್ಯಾಪಿಯಾಗಿದ್ದಾನಲ್ಲ ಭಗವಂತ. ಉಪನಿಷತ್ತುಗಳು ಸಾರಿ ಹೇಳಿದೆಯಲ್ಲ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಂ ಜಗತ್. ಮೊದಲನೇ ಮಂತ್ರದಲ್ಲೇ ಬಂದ್ಬಿಡ್ತಲ್ಲ, ಸರ್ವತ್ರ ಸರ್ವವ್ಯಾಪಿಯಾಗಿದ್ದಾನೆ ಭಗವತ್ ತತ್ವ ಅಂತ. ಭಕ್ತರ ಅಲ್ಲದೆ ಇರೋರಲ್ಲಿ ಈ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಕ್ತರ ಅಲ್ಲದೆ ಇರೋರಲ್ಲೂ ಆತನೇ ಇದ್ದಾನೆ. ಒಳಗಡೆ ಚೈತನ್ಯ ಇದೆ, ತೋರಿಸ್ಕೊಳ್ತಾ ಇಲ್ಲ, ಕಾಣ್ತಾ ಇಲ್ಲ. ಅವನ ಅಜ್ಞಾನದಿಂದ ಮುಚ್ಚೋಗಿದೆ ಅಷ್ಟೇ. ಅಲ್ಲಿ ಭಗವತ್ ತತ್ವ ಪ್ರಕಟ ಆಗ್ತಾ ಇಲ್ಲ. ಭಕ್ತನಲ್ಲಿ ಆತನ ಭಕ್ತಿ ಜಾಸ್ತಿ ಇರೋದ್ರಿಂದ, ಭಗವಂತ ನಂಬಿರೋದ್ರಿಂದ ಅಲ್ಲಿ ಆ ಭಗವತ್ ತತ್ವ ಪ್ರಕಟ ಆಗತ್ತೆ, ಬೇರೆಯವರಿಗೆ ಗೊತ್ತಾಗತ್ತೆ. ನೋಡ್ತಾ ಇದ್ದಂಗೆ ಎಂತ ಮಹಾನ್ ಭಕ್ತರು ಅಂತ ಬೇರೆಯವರು ನಮಸ್ಕಾರ ಮಾಡುವಷ್ಟು ಮಟ್ಟಿಗೆ ಅವ್ರ ಮುಖದಲ್ಲಿ ಬ್ರಹ್ಮ ತೇಜಸ್ಸು ಬೆಳಗ್ತಾ ಇರುತ್ತೆ, ಆನಂದ ಯಾವಾಗಲೂ ಉಗ್ತಾ ಇರುತ್ತೆ ಅವರಲ್ಲಿ. ಅಂದ್ರೆ ಅಲ್ಲಿ ಭಗವಂತ ಪ್ರಕಟ ಆಗಿದ್ದಾನೆ, ಭಗವಂತನ ಸಾನ್ನಿಧ್ಯ ಅಲ್ಲಿ ಕಾಣ್ತಾ ಇದೆ ಅಂತ ಅರ್ಥ. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಆದ್ರೆ ಭಕ್ತರಲ್ಲಿ ವಿಶೇಷವಾಗಿ ಆತ ತೋರಿಸ್ಕೊಳ್ತಾನೆ, ಪ್ರಕಟ ಆಗ್ತಾನೆ ಅನ್ನೋ ದೃಷ್ಟಿಯಿಂದ ಅವರು ನನ್ನಲ್ಲಿದ್ದಾರಪ್ಪ, ನಾನು ಅವರಲ್ಲಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಹಿರಿಮೆ ಹೇಳ್ಬೇಕಾದ್ರೆ ನೀ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಭಾಗವತ ಓದ್ಬೇಕು. ಭಾಗವತದಲ್ಲಿ ಪೂರ್ತಿ ಭಕ್ತಿಯ ಪರಾಕಾಷ್ಠೆಯನ್ನೇ ವ್ಯಾಸ ಮಹರ್ಷಿಗಳು ಬರೆದ್ಬಿಟ್ಟು, ಅಲ್ಲಿ ಪರಮಾತ್ಮ ಇದೇ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಅಲ್ಲಿ ಒಂದ್ ಕಡೆ ಹೇಳ್ತಾನೆ ಈ ಭಕ್ತಿ ಬಗ್ಗೆ. ಉದ್ಧವನಿಗೆ ಉಪದೇಶ ಕೊಡ್ತಾ ಇರ್ಬೇಕಾದ್ರೆ ಬರುತ್ತೆ, ಇದೆಲ್ಲ ಬರುತ್ತೆ. ಆ ಉದ್ಧವ ಉಪದೇಶ ಅಲ್ಲಿ ಭಗವಂತ ಹೇಳ್ತಾನೆ ಭಕ್ತಿ ಮಹತ್ವ ಏನು, ಭಕ್ತರ ಹಿರಿಮೆ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎ ರಿಯಲ್ ಡಿವೋಟಿ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಿವೋಷನ್. ಉದ್ಧವನಿಗೆ ತಿಳಿಸ್ಕೊಡ್ತಾ ಇರ್ಬೇಕಾದ್ರೆ ಭಗವಂತ ಹೇಳೋ ಮಾತು ಭಾಗವತದಲ್ಲಿ ಬರುವಂತ, ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ಎಲ್ಲಿ ನನ್ನ ಭಕ್ತರು ಹಾಡ್ತಾ ಇರ್ತಾರೋ ಅಲ್ಲಿ ನಾನು ಇರ್ತೇನಪ್ಪ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅರ್ಥ ಏನು?
ಅಂದ್ರೆ ಭಕ್ತರ ಹೃದಯದಲ್ಲಿ ಯಾವಾಗಲೂ ಇರ್ತೇನೆ. ನಿಜವಾದ ನನ್ನ ಭಕ್ತರು ನನ್ನ ಗುಣಗಾನ ಮಾಡ್ತಾ ಇದ್ರೆ, ಕೀರ್ತನೆ ಮಾಡ್ತಾ ಇದ್ರೆ, ಭಜನೆ ಮಾಡ್ತಾ ಇದ್ರೆ, ಸಂಕೀರ್ತನೆ ಮಾಡ್ತಾ ಇದ್ರೆ, ನಾಮ ಜಪ ಮಾಡ್ತಾ ಇದ್ರೆ, ಭಗವತ್ ಸ್ಮರಣೆಯಲ್ಲಿ ಅವ್ರ ಮನಸ್ಸು ಲೀನವಾಗಿದ್ರೆ ಅಲ್ಲಿ ನಾನು ಪ್ರತ್ಯಕ್ಷ, ಅಲ್ಲಿ ಇದ್ದೇನೆ. ನನ್ನ ಗುರುಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದಯವಿಟ್ಟು ತಿಳ್ಕೊಳ್ಬೇಕು ನಾವೆಲ್ಲ. ನನ್ನ ಎದುರಿಗೆ ಒಮ್ಮೆ ತುಂಬಾ ಹಿಂದೆ ಹೇಳಿದ ಮಾತು, ತುಂಬಾ ಹಿಂದೆ ಹೇಳಿದ್ರು. ಏನ್ ಹೇಳಿದ್ರು? ನಾಮ ಸಂಕೀರ್ತನೆ ನಡೆಯುತ್ತಲ್ಲ ಪ್ರತಿ ತಿಂಗಳಿಗೆ ಒಂದು ದಿವಸ, ಆ ಒಂದು ಸಂದರ್ಭದಲ್ಲಿ ಶುರು ಆಗೋ ಸಂದರ್ಭದಲ್ಲಿ ಇದು ಮೋಕ್ಷ ಸ್ಥಳ. ಗುರುಗಳು ಹೇಳಿದ್ರು ಶಬ್ದನೇ ಇದು ಮೋಕ್ಷ ಸ್ಥಳ. ಇಲ್ಲಿ ನಾಮ ಸಂಕೀರ್ತನೆ ನಡೀತಾ ಇದೆ ಅಂತಂದ್ರೆ ದೇವಾನುದೇವತೆಗಳು ಎಲ್ಲ ಸಾಧು ಸಂತರು ಬಹಳ ಆನಂದದಿಂದ ಹರ್ಷದಿಂದ ನೋಡ್ತಾ ಇರ್ತಾರೆ ಅಂತ ಗುರುಗಳು ಹೇಳಿದ ಮಾತು. ಸಂಕೀರ್ತನೆ ಇಸ್ ಗೋಯಿಂಗ್ ಆನ್. ಆಲ್ ದ ದೇವತಾಸ್, ಸಂತ ಮಹಾಪುರುಷಾಸ್ ವಿಲ್ ಬಿ ವಾಚಿಂಗ್ ವಿತ್ ಗ್ರೇಟ್ ಅಂತ ಸೂಕ್ಷ್ಮ ರೂಪದಲ್ಲಿ ಇಲ್ಲಿ ಬರ್ತಾರೆ, ಆನಂದ ಪಡ್ತಾರೆ, ಆಸ್ವಾದನೆ ತಗೊಳ್ತಾರೆ ಅಂತ ಅರ್ಥ. ಗುರುಗಳು ಹೇಳಿದ್ದಾರೆ ಭಕ್ತ ಯತ್ರ ಗಾಯಂತೆ ತತ್ರ ತಿಷ್ಠಾಮಿ ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ. ಅಹಂ ಸಾಧೂನಾಂ ಹೃದಯಂ. ಆ ಸಾಧು ಅಂದ್ರೆ ಇಲ್ಲಿ ಭಕ್ತ, ಭಕ್ತ ಶ್ರೇಷ್ಠ. ಆತನ ಹೃದಯ ನಾನೇ ಆಗಿದ್ದೇನೆ. ಯಾಕೆ ಅಂದ್ರೆ ಸಾಧವೋ ಹೃದಯಂ ಮಹ್ಯಂ, ನನ್ನ ಹೃದಯ ಅವನೇ ಆಗಿದ್ದಾನೆ. ಐ ಆಮ್ ಹಿಸ್ ಹಾರ್ಟ್ ಅಂಡ್ ಹಿ ಇಸ್ ಮೈ. ಇದೇ ಭಗವಂತನ ಭಾಗವತದಲ್ಲಿ ಬರುವ ವಚನವನ್ನ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದೇನೆ. ಭಗವಂತ ಮೈತೇತೇಷು ಚಾಪ್ಯಹಂ, ನನ್ನಲ್ಲಿ ಇರ್ತಾರೆ, ನಾನು ಅವರಲ್ಲಿ ಇರ್ತೇನೆ. ಅಂದ್ರೆ ಭಕ್ತರ ಶ್ರೇಷ್ಠತೆ ಬಗ್ಗೆ, ಭಕ್ತಿಯ ಹಿರಿಮೆ ಬಗ್ಗೆ ಭಗವಂತ ಕೊಡ್ತಾ ಇರೋ ಸ್ಪಷ್ಟ ನೇರವಾದ ನುಡಿ ಅಂತ ಲೆಕ್ಕ. ಅದೇ ತುಂಬಾ ಹಿಂದೆ ಈ ಮಾತುಗಳು ಬಂದಿದೆಯಲ್ಲ, ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಕೆಲವು ಸಲ ಕನ್ಫ್ಯೂಷನ್ ಆಗುತ್ತೆ ಕೆಲವರಿಗೆ ಭಗವದ್ಗೀತೆ ಓದ್ತಾ ಇರ್ಬೇಕಾದ್ರೆ. ಏನಪ್ಪಾ ಭಗವಂತ ಏನೇನೋ ಹೇಳ್ತಾ ಇದ್ದಾನಲ್ಲ, ಒಂದು ವಿಷಯದಿಂದ ಒಂದು ವಿಷಯಕ್ಕೆ. ಒಂದ್ ಕಡೆ ಕರ್ಮಯೋಗವನ್ನು ಹೊಗಳ್ತಾನೆ, ಒಂದ್ ಕಡೆ ಭಕ್ತಿ ಯೋಗವನ್ನು ಹೊಗಳ್ತಾನೆ, ಮಂತ್ರಯೋಗ ಅಂದ್ರೆ ಜಪ ಜ್ಞಾನ ಯೋಗವನ್ನು ಹೊಗಳ್ತಾ ಇದ್ದಾನೆ, ಅದು ಶ್ರೇಷ್ಠ ಅಂತ. ಇನ್ನೊಂದ್ ಕಡೆ ಭಕ್ತಿನೇ ಶ್ರೇಷ್ಠ ಅಂತ. ನಾವು ಯಾವ್ದು ಫಾಲೋ ಮಾಡ್ಬೇಕು? ನಾವು ಭಕ್ತಿ ಯೋಗವನ್ನು ಫಾಲೋ ಮಾಡ್ಬೇಕಾ, ಅಥವಾ ನಾವು ಕರ್ಮಯೋಗವನ್ನೇ ಹಿಡ್ಕೊಳ್ಬೇಕಾ, ಅಥವಾ ನಾವು ನಿಜವಾದ ಅರ್ಥದಲ್ಲಿ ಮಂತ್ರಯೋಗ ಆಗ್ಲಿ ಜಪ ಆಗ್ಲಿ ಅದನ್ನು ಮಾಡ್ತಾ ಕೂತ್ಕೊಳ್ಬೇಕಾ? ನಾವು ಜ್ಞಾನ ಯೋಗಕ್ಕೆ ಅಧಿಕಾರಿಗಳ, ಜ್ಞಾನ ಮಾರ್ಗದಲ್ಲಿ ವಿಚಾರ ಮಾರ್ಗದಲ್ಲಿ ಹೋಗ್ಬೇಕಾ? ಇಲ್ಲಿ ನೋಡಿದ್ರೆ ಭಕ್ತಿ ಶ್ರೇಷ್ಠ ಅಂತಾನೆ, ಅದೇ ಭಗವಂತ ಇಲ್ಲಿ ನೋಡಿದ್ರೆ ಕರ್ಮ ಶ್ರೇಷ್ಠ ಅಂತ ಹೇಳಿ, ನಿಷ್ಕಾಮ ಕರ್ಮ. ಕೋರ್ ಆಫ್ ಟೀಚಿಂಗ್ ಆಫ್ ಭಗವದ್ಗೀತಾ ಅಂಟಿಲ್ ಇಟ್ ಇಸ್ ಅಂಡರ್ಸ್ಟುಡ್ ಕರೆಕ್ಟ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ಹೆಸರುಗಳು ಬೇರೆ ಆದ್ರೂ ಮೂಲದಲ್ಲಿ ಎಲ್ಲವೂ ಒಂದೇ ಅಂತ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಬಹಳ ಸುಲಭ ಆಗ್ಲಿ ಅಂತ ಅದು ಹೆಸರು ಕೊಟ್ಟಿರೋದು ವೇದಾಂತದಲ್ಲಿ. ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ, ಕುಂಡಲಿನಿ ಯೋಗ, ಮಂತ್ರ ಯೋಗ, ಜ್ಞಾನ ಯೋಗ. ಈ ಹೆಸರುಗಳು ಏನ್ ತೋರಿಸುತ್ತೆ ಅಂದ್ರೆ ಅವರವರ ಸಂಸ್ಕಾರಕ್ಕೆ ಯಾವುದು ಹಿತೋ ಆ ದೃಷ್ಟಿನಲ್ಲಿ ಅವರು ಮುಂದೆ ಹೋಗ್ಲಿ ಅಂತ. ಇವರು ಮಾಡ್ತಾರೆ ಅಂತ ನೀವು ಮಾಡೋದಲ್ಲ. ಈ ಎಲ್ಲವೂ ಸೇರಿ ಒಂದು ಬಿಟ್ಟು ಒಂದಿಲ್ಲ ಅಂತ ಹೇಳ್ತಾ ಇದ್ರು ಗುರುಗಳು. ನೀವು ಕರ್ಮ ಬಿಟ್ಟು ಭಕ್ತಿ ಇಲ್ಲ, ಭಕ್ತಿ ಬಿಟ್ಟು ಕರ್ಮ ಇಲ್ಲ, ಭಕ್ತಿ ಬಿಟ್ಟು ಜ್ಞಾನ ಇಲ್ಲ, ಜ್ಞಾನ ಬಿಟ್ಟು ಭಕ್ತಿ ಇಲ್ಲ. ಎಲ್ಲವೂ ಮೂಲಕ್ಕೆ ಒಂದೇ. ನಿಜವಾದ ಭಕ್ತ ನಿಜವಾದ ಜ್ಞಾನಿಯಾಗಿರ್ತಾನೆ, ನಿಜವಾದ ಜ್ಞಾನಿ ಪರಮ ಭಕ್ತನೇ ಆಗಿರ್ತಾನೆ. ಭಕ್ತನೇ ಬೇರೆ ಜ್ಞಾನಿಯೇ ಬೇರೆ ಅಂತ ನಾವು ಪಾರ್ಟಿಷನ್ ಮಾಡೋದು ತಪ್ಪು ಅಂತ ಗುರುಗಳು ಹೇಳ್ತಾ ಇದ್ರು. ಇಲ್ಲಿ ಭಗವಂತ ಹೇಳ್ತಾ ಇರೋದು ಏನು ಅಂತಂದ್ರೆ, ಸರಿಯಾದ ಡಿವೋಷನ್, ಸರಿಯಾದ ಭಕ್ತಿ ಇದ್ರೆ ನಾನ್ ನಿನ್ನ ಸಿಗೋದು ಬಹಳ ಸುಲಭ ಅಂತ ಭಗವಂತ ಬಹಳಷ್ಟು ಜನಗಳಿಗೆ ಬಹಳ ಸುಲಭವಾದ ಮಾರ್ಗ. ಅಂದ್ರು ಮೊದಲೇ ಹೇಳಿದ್ದು, ತುಂಬಾ ಹಿಂದೆ ಹೇಳಿದ ಮಾತೆ ಬಗ್ಗೆ ವ್ಯಾಖ್ಯಾನ ಕೊಡ್ಬೇಕಾದ್ರೆ ಅವರ ಉಪೋದ್ಘಾತ ಇಂಟ್ರೊಡಕ್ಷನ್ ಹೇಳಿದ್ದಾರೆ. ಸ್ವಾಮಿ ಸೋಮನಾಥಾನಂದ್ರು ಏನ್ ಹೇಳಿದ್ದಾರೆ, ಬಹಳ ಸುಂದರವಾದ ಉದಾಹರಣೆ. ಎಷ್ಟೋ ಸಲ ಅದು ನೆನಪಿಗೆ ಬರುತ್ತೆ. ಎವರೆಸ್ಟ್ ಶಿಖರ ಹತ್ತೋದು ತುದಿ 4 ದಿಕ್ಕು ಇದೆಯಪ್ಪ. 4 ದಿಕ್ಕು ಬೇರೆ ಬೇರೆ ತರ ಹತ್ಬಹುದು, ಬೇರೆ ಬೇರೆ ತರ ಮಾರ್ಗ ಇದೆ, ಕಷ್ಟಗಳು ಬೇರೆ, ಹತ್ತೋ ವಿಧಾನ ಬೇರೆ, ಅದರ ಉದ್ದಗಲ ಬೇರೆ, ಎಲ್ಲವೂ ಬೇರೆ ಆಗತ್ತೆ. ಆದ್ರೆ 4 ಮಾರ್ಗದಲ್ಲಿ ಹತ್ತಿದ್ರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಕೊನೆಗೆ ಸೇರೋದು ಶಿಖರಕ್ಕೆ. ಅಲ್ಟಿಮೇಟ್ಲಿ ಯು ಜಾಯಿನ್ ದ ಟಾಪ್. ವಿಚ್ ಎವರ್ ನೇಮ್ ಯು ಗಿವ್, ಯು ಹ್ಯಾವ್ ಟು ರೀಚ್ ಗಾಡ್ ಓನ್ಲಿ ಅಲ್ಟಿಮೇಟ್. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಶಬ್ದಗಳಷ್ಟೇ. ಈ ಶಬ್ದಗಳನ್ನೇ ಹಿಡ್ಕೊಂಡು ನಾವು ಕನ್ಫ್ಯೂಸ್ ಮಾಡ್ಕೊಳ್ಬಾರದು ಅಂತ ಗುರುಗಳು ಹೇಳ್ತಾರೆ. ನೀವು ಸರಿಯಾದ ಅರ್ಥ ತಿಳುವಳಿಕೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲಾರಿಟಿ ಇರಲಿ. ಲೆಟ್ ದೇರ್ ಬಿ ಕ್ಲಾರಿಟಿ ಇನ್ ದ ಮೈಂಡ್, ದೆನ್ ಎವ್ರಿಥಿಂಗ್ ಫಾಲ್ಸ್ ಫ್ಲಾಟ್ ಬೈ ಗುರುಸ್ ಗ್ರೇಸ್. ಇದು ಯಾವಾಗಲೂ ಗುರುಗಳು ನಮಗೆ ನೆನಪು ಮಾಡ್ಕೊಡಕ್ ಹೇಳ್ತಾ ಇದ್ರು, ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಭಗವದ್ಗೀತೆ ಸುಮ್ಮನೆ ಒಂದು ದಿವಸ ಓದಿ ನೀವು ಕೈ ಬಿಡೋದು ಅಲ್ಲಪ್ಪ. ನಿಮಗೆ ನಿಜವಾದ ಶ್ರದ್ಧೆ ಇದ್ರೆ, ನಿಜವಾದ ನಂಬಿಕೆ ಇದ್ರೆ ಭಗವದ್ಗೀತೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಭಗವಂತನನ್ನೇ ಬೇಡ್ಕೊಂಡ್ರೆ ಭಗವಂತನೇ ದಾರಿ ತೋರಿಸ್ತಾನೆ. ಅಷ್ಟು ಸುಲಭ ಅಲ್ಲ ಭಗವದ್ಗೀತೆ ಅರ್ಥ ಆಗೋದು. ಅದಕ್ಕೆ ಈ ಒಂದು ಜನ್ಮ ಸಾಕಾಗ್ಲಿಕ್ಕಿಲ್ಲ. ಆಲ್ ದೀಸ್ ಆರ್ ವರ್ಡ್ಸ್ ಅಬೌಟ್ ಗುರು ಓನ್ಲಿ. ವಿ ಆರ್ ಸ್ಟಾಪಿಂಗ್ ಹಿಯರ್.
ವಸುದೇವಸುತಂ ದೇವಂ ಕಂಸಜಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಬ್ರಹ್ಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ